ಬ್ರಹ್ಮರ್ಷಿ ಪತ್ರಿಜಿಯವರ ಪಾದಪದ್ಮಗಳಿಗೆ ನಮಸ್ಕಾರಗಳು. ಯೋಗ ಪ್ರವರ್ತಕರಾಗಿರ್ತಕ್ಕಂತಹ ಪತಂಜಲಿ ಶ್ರೀಗಳಿಗೆ ನಮನಗಳು ಮತ್ತು ನನ್ನ ಎಲ್ಲ ಆತ್ಮೀಯ ಜ್ಞಾನ ಮತ್ತು ಜ್ಞಾನ ಬಂಧುಗಳಿಗೆ ನನ್ನ ಸಾದರ ನಮಸ್ಕಾರಗಳು. ಭಗವಾನ್ ಬುದ್ಧರು ಆರ್ಯ ಸತ್ಯಗಳನ್ನ ನಮಗೆ ಬೋಧನೆ ಮಾಡಿದರು. ಪ್ರಪಂಚದಲ್ಲಿ ದುಃಖ ಇದೆ, ಆಮೇಲೆ ದುಃಖಕ್ಕೆ ಕಾರಣ ಇದೆ ಮತ್ತು ದುಃಖವನ್ನ ಹೋಗಲಾಡಿಸಬಹುದು. ಇವೆಲ್ಲ ಆರ್ಯ ಸತ್ಯಗಳು ನಮ್ಗೆಲ್ಲರಿಗೂ ಗೊತ್ತಿದೆ. ಆಮೇಲೆ ಈ ನಮ್ಮ ಶೃಂಖಲೆ ಏನಿದೆ, ಮಾನವನಿಂದ ಮಾಧವ ಆಗಿರ್ತಕ್ಕಂಥ ಶೃಂಖಲೆ ಇವತ್ತು 18ನೇ ದಿನ ಅಂತ ಹೇಳಿದ್ರು ಬಹಳ ಸಂತೋಷ. ಈ ತರ ಒಂದು ಅಂದ್ರೆ ಯೋಗ ಸೂತ್ರಗಳು ಅದನ್ನ ಹೇಳ್ತಾರೆ, ಸ್ವಭಾವದಿಂದ ಸ್ವರೂಪಕ್ಕೆ ಹೋಗ್ತಕ್ಕಂಥ ಪ್ರಯಾಣ ಇದೆಯಲ್ಲ, ಅದನ್ನ ಯೋಗ ಪಥ ಅಂತ ಒಂದು ಡೆಫಿನೇಷನ್ ಇದೆ. ಸೊ ಈ ಹಿನ್ನೆಲೆಯಲ್ಲಿನೇ ನಾವು ಇವತ್ತು ಯೋಗ ಸೂತ್ರಗಳ ಒಂದು ಕಿರು ಪರಿಚಯ ಅಷ್ಟೇ. ನಾವು ಪೂರ್ಣ ಸೂತ್ರಗಳು 195 ಸೂತ್ರಗಳಿದಾವೆ. ಅದು ಇಡಿಯಾಗಿ ನಮ್ಮ ಇಡೀ ವ್ಯಕ್ತಿತ್ವವನ್ನು ಡಿಸೆಕ್ಷನ್ ಮಾಡಿಬಿಡ್ತದೆ ಯೋಗ ಸೂತ್ರಗಳಿರ್ತಕ್ಕಂಥ. ನಮ್ಮ ಒಳಗಡೆ ಏನು ಅಂತಃಕರಣ ಬಹಿಷ್ಕರಣ ಎಲ್ಲವನ್ನು ಅದು ಡಿಸೆಕ್ಷನ್ ಮಾಡಿ, ನೀನು ಇದು ನೋಡಪ್ಪ ನಿಂದಿದ್ ಕತೆ ಅಂತ ತೋರಿಸ್ಬಿಡ್ತದೆ. ಆಮೇಲೆ ನಾವು ಅದು ಡಿಸೆಕ್ಷನ್ ಮಾಡಿ ಅಂದ್ರೆ ಅವಾಗ ನಾವು ಅದಕ್ಕೆ ಮದ್ದನ್ನು ಕಂಡಿಡ್ಕೊಂಡು ನಮ್ಮ ಗಮ್ಯವನ್ನ ಸೇರ್ತಕ್ಕಂಥದ್ದು ಬೋಧನೆ ಇರ್ತಕ್ಕಂಥದ್ದು. ಅದರ ಒಂದು ಸಾರವನ್ನು ಒಂದು ಜಿಸ್ಟ್ ತರ ಇವತ್ತು ನೋಡೋಣ. ಹೀಗೆ ನಮಗೆ ಈ ಮಾನವನಿಂದ ಮಾಧವ ಕಡೆ ಇದೆಯಲ್ವಾ, ಇದು ಎಲ್ಲ ಇಲ್ಲಿ ಅಧ್ಯಾತ್ಮ ಗ್ರಂಥಗಳು ಎಲ್ಲವೂ ಇದನ್ನೇ ಹೇಳೋದು. ಆತ್ಮತತ್ವ ಮತ್ತು ಅಧ್ಯಾತ್ಮ ತತ್ವ ಮತ್ತು ಆತ್ಮಭಾವ ಇವನ್ನೇ ಹೇಳ್ತಕ್ಕಂಥದ್ದು. ಬೇರೆ ಬೇರೆ ಕಾಲಘಟ್ಟಗಳಲ್ಲಿ ಬೇರೆ ಬೇರೆ ಟೆಕ್ನಿಕ್ ನ ಉಪಯೋಗಿಸಿ ಹೇಳಿರ್ತಾರೆ ಅಷ್ಟೇ. ಸೊ ಹಾಗಾಗಿ ನಾವು ಅದನ್ನ ಗ್ರಹಿಸ್ಬೇಕು. ಹೀಗೆ ಈ ಮಾನವನ ಅನ್ನತಕ್ಕಂಥದ್ದು ನಮಗೆ 1-2-3 ಪಾಯಿಂಟ್ಸ್ ಬರ್ಕೊಂಡಿದ್ದೀನಿ. ಅಂದ್ರೆ ಮಾನವ ಮಾಧವನಿಗೆ ಇದೇ ಶೃಂಖಲೆ ಇರೋದ್ರಿಂದ ಸೊ ಇದು ಸೂತ್ರಗಳಿಗೆ ಕೂಡ ಇದೇ ತರದ ಒಂದು ಟ್ಯಾಲಿ ಆಗ್ತದೆ. ಸೊ ಸ್ವಭಾವದಲ್ಲಿ ಇರತಕ್ಕಂಥದ್ದು ಮಾನವ, ಸ್ವರೂಪದಲ್ಲಿ ಇರ್ತಕ್ಕಂಥದ್ದು ಮಾಧವ. ಆಮೇಲೆ ತ್ರಿಗುಣಗಳ ಪ್ರಭಾವಕ್ಕೆ ಒಳಗಾಗಿರ್ತಕ್ಕಂಥದ್ದು ಇರುವನು ಮಾನವ, ತ್ರಿಗುಣಗಳಿಗೆ ಅತೀತವಾಗಿರ್ತಕ್ಕಂಥ ಮಾಧವ. ಆಮೇಲೆ ಅಪರದಲ್ಲಿ ಜೀವನ ಮಾಡ್ತೇನೆ. ಕೆಲವು ಸಲ ನಾನು ಈಗ ಈ ಟೆಕ್ನಿಕಲ್ ಆಗಿ ಕೆಲವು ವಿಷಯ ಹೇಳ್ತಿದ್ರೆ ಕೆಲವು ಪದಗಳನ್ನ ಹೇಳ್ತೀನಿ ನಾನು, ಅದು ಎಲ್ರಿಗೂ ಪರಿಚಯ ಇರುತ್ತೆ ಅಂತ ನನ್ನ ನಂಬಿಕೆ. ಸೊ ಹಾಗಾಗಿ ಅಕಸ್ಮಾತ್ ಅದ್ರಲ್ಲಿ ಏನಾದ್ರು ತೀರಾ ಇಲ್ಲ ಅಂತ ದಯವಿಟ್ಟು ಯಾರು ಕೇಳ್ಬೋದು. ಈ ಪರ ಅಪರ ಇವೆಲ್ಲ ಇದೆಯಲ್ಲ, ಇದೆಲ್ಲ ಆಧ್ಯಾತ್ಮಿಕ ಸಂಬಂಧಪಟ್ಟಿರ್ತಕ್ಕಂಥ. ಅಪರ ಅಂದ್ರೆ ಪ್ರಾಪಂಚಿಕ ಅಂತ, ಪರ ಅಂತಂದ್ರೆ ಆತ್ಮವಿದ್ಯೆಗೆ ಸಂಬಂಧಪಟ್ಟ. ಆಮೇಲೆ ದೇಹೇಂದ್ರಿಯ ಮನೋಬುದ್ಧಿಗಳಲ್ಲಿ ಜೀವಿಸುವುದನ್ನ ಮಾನವ ಮತ್ತು ಆತ್ಮಭಾವದಲ್ಲಿ ಜೀವಿಸುವುದನ್ನ ಮಾಧವ ಅಂತ ನಾವು ಹೇಳ್ಕೊಳ್ಬೋದು. ಇನ್ನೊಂದು ಟೆಕ್ನಿಕಲ್ ರೀಸನ್, ಮೊನ್ನೆ ಒಂದು ಸತ್ಸಂಗದಲ್ಲಿ ಮೇಡಮ್ ಹೇಳಿದ್ರು, ದೇಹ ದೇಹಿ ಕ್ಷೇತ್ರಜ್ಞಾನ. ಸೊ ವಿಶೇಷವಾಗಿ ಭಗವದ್ಗೀತಾ 13ನೇ ಚಾಪ್ಟರ್ನ ಕ್ಷೇತ್ರಜ್ಞ ಯೋಗ ಅಂತಾನೆ ಒಂದಿದೆ. ಸೊ ಕ್ಷೇತ್ರ ಭಾವದ ದೇಹ ಭಾವದಲ್ಲಿ ಇರ್ತಕ್ಕಂಥದ್ದನ್ನ ಮಾನವ ಅಂತ ನಾವು ಕರಿಬಹುದು. ಆಮೇಲೆ ಕ್ಷೇತ್ರಜ್ಞ ದೇಹಿ ಅಂತ ಇದೆಯಲ್ಲ, ಶರೀರಿ ಅಂತ ಕರೀತಾರಲ್ಲ, ಆ ಭಾವದಲ್ಲಿ ಇರ್ತಕ್ಕಂಥದ್ದನ್ನ ಮಾಧವ ಭಾವ ಅಂತ ಕರೀತೀವಿ. ಅಲ್ಲಿಗೆ ಹೋಗ್ಬೇಕು ನಾವು. ಆಮೇಲೆ ಈ ಕೊನೆಯಲ್ಲಿ ಈ ನಾನು ಏನನ್ನು ಹೊಂದಿದ್ದೇನೆ ಅನ್ನತಕ್ಕಂಥದ್ದು ಮಾನವ ಭಾವ. ಇದು ಸ್ವಲ್ಪ ಹಾಗೆ ನಾವು ಹೊರಗಡೆ ವಿಚಾರ ಮಾಡ್ತಾ ಇದ್ರೆ ನಮ್ಗೆ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಮ್ಮ ಬಗ್ಗೆನೆ ಹೊಳೆಯುತ್ತದೆ. ನಾನು ಏನನ್ನ ಹೊಂದಿದ್ದೇನೆ ಅನ್ನತಕ್ಕಂಥದ್ದು ಮಾನವ ಭಾವ, ನಾನು ಏನಾಗಿದ್ದೇನೆ ಎಂಬತಕ್ಕಂಥದ್ದು ಮಾಧವ ಭಾವ. ಸೊ ಏನಾಗಿದ್ದೇನೆ ಸ್ವರೂಪದಲ್ಲಿ ಅದೆಲ್ಲ ಯೋಗ ಸೂತ್ರಗಳೇ ನಮಗೆ ಎಕ್ಸ್ಪ್ಲೈನ್ ಮಾಡ್ತವೆ. ಅದನ್ನ ಒಂದು ಡೆಫಿನೇಷನ್ ತರ ಒಂದು ಮಾಡ್ಕೊಂಡಿದೀವಿ, ಅದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಎಷ್ಟಾಗುತ್ತೋ ಅಷ್ಟರಲ್ಲಿ ಮಾಡೋಣ. ಮುಖ್ಯವಾಗಿ ಕೆಲವು ನಟ್ಶೆಲ್ ಅಂತೀವಲ್ಲ ಆ ತರ ಮಾಡಿ. ಸೊ ನಮಗೆ ಯೋಗ ಸೂತ್ರಗಳು 4 ಪಾದಗಳು ಅಂತ ಕರೀತಾರೆ. ಅದಕ್ಕೆ 4 ಪಾದ: ಸಾಧನ ಪಾದ, ಸಮಾಧಿ ಪಾದ, ಸಾಧನ ಪಾದ, ವಿಭೂತಿ ಪಾದ ಮತ್ತು ಕೈವಲ್ಯ ಪಾದ ಅಂತ. ಅಂದ್ರೆ ದಿ ಕಾನ್ಸೆಪ್ಟ್ ಆಫ್ ಯೋಗ, ದಿ ಪ್ರಾಕ್ಟೀಸ್ ಆಫ್ ಯೋಗ, ದ ಬೆನಿಫಿಟ್ಸ್ ಆಫ್ ಯೋಗ ಅಂಡ್ ದ ಗೋಲ್ ಆಫ್ ಯೋಗ, ಇವು 4 ಪಾದಗಳ ವೈಶಿಷ್ಟ್ಯಗಳು. ಅಂದ್ರೆ ಇದು ಯೋಗದ ಕಾನ್ಸೆಪ್ಟ್ ಏನಿದೆ ಅದೊಂದು,
ಯೋಗವನ್ನು ಸಾಧನೆ ಮಾಡು. ಯೋಗ ಅಂದ್ರೆ ಧ್ಯಾನ ಇತ್ಯಾದಿ, ಬರೀ ಆಸನಗಳ ಬಗ್ಗೆ ಹೇಳಿ ನಾವು ಈ ಲೆವೆಲ್ ನಲ್ಲಿ ಆಸನಗಳ ಬಗ್ಗೆ ಏನು ಜಾಸ್ತಿ ಮಾತಾಡೋದಾಗ್ತದೆ. ಆಸನ ಯೋಗದಲ್ಲಿ ಯಾವುದೋ ಒಂದು ಭಾಗ ಅಷ್ಟೇ. ಅಂದ್ರೆ ಅದು ಮುಖ್ಯವಾದ ಅಲ್ವೇ ಇಲ್ಲ. ಮುಖ್ಯವಾಗಿರ್ತಕ್ಕಂಥ ಧ್ಯಾನವೇ ಮುಖ್ಯ. ಧ್ಯಾನ ಸಮಾಧಿನೇ ವಿಶೇಷವಾಗಿ ಪತಂಜಲಿ ಧ್ಯಾನಕ್ಕಿಂತ ಸಮಾಧಿಗೆ ಒತ್ತು ಕೊಡುತ್ತಾರೆ. ಹೇಗೆ ಸಮಾಧಿ ಸ್ಥಿತಿಗೆ, ಯಾಕಂದ್ರೆ ಅದರಲ್ಲಿ ಬೇರೆ ಬೇರೆ ವಿಚಾರಗಳು ಬಂದು ಅದು ತಗೊಂಡ್ರೆ ಇವೆಲ್ಲ ಬರ್ಬೇಕು ಅಂತ ಲೆಕ್ಕಾಚಾರ. ಅದನ್ನ ಚರಮ ಸ್ಥಿತಿ ಅಂತ, ಯೋಗದ ಚರಮ ಸ್ಥಿತಿಯನ್ನ ಅಷ್ಟಾಂಗ ಯೋಗದಲ್ಲಿ ಯಮನಿಯಮಾಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯವು ಅಷ್ಟೌ ಅಂಗಾನಿ ಅಂತ ಸೂತ್ರ ಹೇಳುತ್ತೆ. ಸೊ ಅದರಲ್ಲಿ ಚರಮ ಸ್ಥಾನವನ್ನು ನಾವು ಸೇರ್ಲಿಕ್ಕೆ, ಗಮ್ಯ ಸ್ಥಾನವನ್ನ ಸೇರ್ಲಿಕ್ಕೆ ಇವೆಲ್ಲ ಮಾಡ್ಕೊಂಡು ಬರ್ಬೇಕಪ್ಪ ಅಂತ ಒಂದು ಸೈಂಟಿಫಿಕ್ ಆಗಿ ಒಂದು ಸೂತ್ರಗಳನ್ನು ಹಾಕೊಟ್ಟಿದ್ದಾರೆ. ಅದನ್ನೇ ಯೋಗ ಸೂತ್ರಗಳು ಅಂತ ನಾವು ಕರೀತೀವಿ. ಸೊ ಅದರ ಡೆಫಿನೇಷನ್ ಈ ತರ ನಾವು ಮಾಡ್ಕೊಂಡಿದ್ದೀವಿ. ಚಿತ್ತವೃತ್ತಿಗಳ ಪ್ರಭಾವದಿಂದ ತೋರಿಕೆಯ ಸ್ವಭಾವದ ಇದಕ್ಕೆಲ್ಲ ಸ್ವಲ್ಪ ನಾವು ನೋಡೋಣ, ಅಷ್ಟಕ್ಕೆ ನಮ್ಗೆ ಟೈಮ್ ಸರೋಗ್ಬಿಡ್ತದೆ. ತೋರಿಕೆಯ ಸ್ವಭಾವದ ದೆಸೆಯಿಂದ ದುಃಖ ಭಾಜನರಾಗಿರುವ ಮಾನವನ ಮನಸ್ಸಿನ ಕ್ಲೇಶಗಳನ್ನ ಈ ಸ್ವಲ್ಪ ಒತ್ತು ಕೊಟ್ಟು ಹೇಳ್ತೀನಿ ನಾನು. ಈ ಸ್ವಭಾವ, ಸ್ವರೂಪ, ಕ್ಲೇಶ ಇತ್ಯಾದಿಗಳನ್ನ ಅವ್ರ ಮೇಲೆ ತಾವು ವಿಚಾರ ಮಾಡಿ ಚಿತ್ತದ ವಿಕ್ಷೇಪಗಳನ್ನ ನಿರೋಧ ಮಾಡಿ. ಯಾಕಂದ್ರೆ ಯೋಗ ಅಷ್ಟಾಂಗ ಯೋಗ ಇರ್ತಕ್ಕಂಥದ್ದೇನೆ ಚಿತ್ತವೃತ್ತಿ ನಿರೋಧದಲ್ಲೇ ಇರ್ತಕ್ಕಂಥದ್ದು. ಯೋಗ ಚಿತ್ತವೃತ್ತಿ ನಿರೋಧ ಅಂತ ನಮ್ಮ ಪ್ರಜ್ಞೆಯನ್ನ ಇದನ್ನ ಚಿತ್ತವೃತ್ತಿ ನಿರೋಧ ಆದಾಗ ನಮ್ಮ ಪ್ರಜ್ಞೆ ಅಂತಕ್ಕಂಥದ್ದು ಊರ್ಧ್ವಗತಿಗೆ ಏರುತ್ತದೆ. ಊರ್ಧ್ವಗತಿಗೆ ಏರಿಸಿ ಜ್ಞಾನ ಇದೆಯಲ್ಲ, ನಮ್ದು ಜ್ಞಾನ, ನಮ್ಗೆಲ್ಲ ಇವಾಗ ಪ್ರಾಪಂಚಿಕ ಜ್ಞಾನನೇ ಇರೋದು ಜಾಸ್ತಿ. ಆತ್ಮಜ್ಞಾನ ಅಂತಕ್ಕಂಥ ಕಡಿಮೆ ಇದೆಯಲ್ಲ, ಅದನ್ನ ವಿವೇಕದವರೆಗೆ ಟೆಕ್ನಿಕ್ ಹೇಳ್ತಾರಲ್ವಾ, ಪತಂಜಲಿ ಹೇಳ್ತಕ್ಕಂಥ ಟೆಕ್ನಿಕ್ ಹೇಳೋದ್ರಿಂದ ಅದನ್ನ ವಿವೇಕ ಮತ್ತು ಜ್ಞಾನಕ್ಕೆ ಸ್ವಲ್ಪ ವ್ಯತ್ಯಾಸ ಇದೆ. ಸಮಯ ಇದ್ರೆ ಅದನ್ನು ಕೂಡ ನೋಡೋಣ. ಜ್ಞಾನವು ವಿವೇಕದವರೆಗೂ ಪ್ರಕಾಶಗಳು, ಯಾಕೆ ಸೂತ್ರ ಇದೆ ಆ ತರ. ವಿವೇಕ ಖ್ಯಾತೆ ಯೋಗಾಂಗಾನುಷ್ಠಾನಾತ್ ಅಶುದ್ಧಿ ಕ್ಷಯೇತ್ ಜ್ಞಾನ ದೀಪ್ತಿರಾವಿವೇಕ ಖ್ಯಾತೆ ಅಂತ ಸೂತ್ರ ಇದೆ. ಅದಕ್ಕೋಸ್ಕರ ಅದನ್ನ ನಾನು ಒತ್ತು ಕೊಡ್ತಾ ಇದ್ದೀನಿ. ಜ್ಞಾನವು ವಿವೇಕದವರೆಗೂ, ವಿಸ್ಡಮ್ ಅಂತ ಕರಿತೀವಲ್ಲ, ನಾಲೆಡ್ಜ್ ಅಂಡ್ ವಿಸ್ಡಮ್ ಡಿಫರೆನ್ಸ್ ಇದೆ. ನಾಲೆಡ್ಜ್ಗೂ ವಿಸ್ಡಮ್ಗೂ ಸ್ವಲ್ಪ ಡಿಫರೆನ್ಸ್ ಇದೆ. ಅದು ಪ್ರಕಾಶಿಸುವಂತೆ ಮಾಡಿ ಸಾಕ್ಷಿ ಮತ್ತು ಸಮನ್ವಯ ಭಾವ, ಇವೆಲ್ಲ ಧ್ಯಾನದ ಉನ್ನತ ಸ್ಥಿತಿಗಳು ನಮ್ಗೆ ಪ್ರಾಪ್ತವಾಗತಕ್ಕಂತಹ ಭೂಮಿಕೆಗಳು. ಸಾಕ್ಷಿ ಮತ್ತು ಸಮನ್ವಯ ಭಾವವನ್ನ ಉದ್ದೀಪನೆಗೊಳಿಸಿ ಜೀವನ ಅಂದ್ರೆ ಜೀವಾತ್ಮನ, ಮನುಷ್ಯನ ಸ್ವರೂಪವಾಗಿರ್ತಕ್ಕಂತಹ ಸತ್ ಚಿತ್ ಆನಂದ ಈ ಸ್ಥಿತಿಯಲ್ಲಿ ನಮ್ಮನ್ನು ನಿಲ್ಲುವಂತೆ, ಅಂದ್ರೆ ನಮ್ಮ ಅಸ್ತಿತ್ವವನ್ನ ನೆಲೆಗೊಳಿಸುವಂತೆ ಮಾಡುವ ಒಂದು ಪರಾವಿದ್ಯೆ. ಇದನ್ನು ನಾವು ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂಥ ವಿಚಾರಗಳನ್ನು ನಾವು ನೋಡ್ಕೊಳ್ಬೇಕು. ಸೊ ಇಷ್ಟು ಹೇಳಿದ್ರೆ ಅಂತ ಏನು ಹೇಳ್ದಂಗೆ ಆಗದೆ ಇರಬಹುದು. ಸ್ವಲ್ಪ ನೋಡೋಣ ನಮ್ಮ ಟೈಮ್ನಲ್ಲಿ. ಇದರಿಂದ ಏನಾಗುತ್ತೆ, ಇದರಿಂದ ನಮ್ಮಲ್ಲಿ ಇರ್ತಕ್ಕಂಥ ಆತ್ಯಂತಿಕ ದುಃಖ, ಅದೇ ತಾನೇ ನಮ್ ಸಮಸ್ಯೆ ಇರೋ ತಾನೆ. ದುಃಖನೇ ಇಲ್ಲ ಅಂತಂದ್ರೆ ನಾವೆಲ್ಲರೂ ಮುಕ್ತ ಜೀವಿಗಳಾಗ್ಬಿಟ್ಟಿದೀವಿ ಅಂತಂದ್ರೆ ಏನಕ್ಕೆ ಮುಕ್ತ ಜೀವಿ ಆಗಿರ್ತಕ್ಕಂಥ ಯೋಗ ಯಾಕೆ, ಧ್ಯಾನ ಯಾಕೆ ಅಲ್ವಾ? ಮುಕ್ತ ಜೀವಿ ಆಗಿದೆ ನಾವು, ಧ್ಯಾನ ಬ್ರಹ್ಮಭಾವದಲ್ಲಿ ಇರೋನ್ಗೆ ಏನಕ್ಕೆ ಬೇಕಾಗಿಲ್ಲ. ನಮ್ಮ ದುಃಖವು ನಿವಾರಣೆಯಾಗಿ ಭ್ರಮ ಅನ್ನತಕ್ಕಂಥ ಒಂದು ವಿಶೇಷ ಇದರಲ್ಲಿ ಬರ್ತದೆ ಯೋಗ ಸೂತ್ರಗಳಲ್ಲಿ. ನಮ್ಮ ಬದುಕು ಭ್ರಮೆಯಲ್ಲಿ ಇರ್ತದೆ. ಅದು ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವು ಭ್ರಮೆಯಲ್ಲಿ ಬದುಕ್ತಕ್ಕಂಥವ್ರು. ಭ್ರಮೆ ಸಂಪೂರ್ಣವಾಗಿ ಅಳಿದು ಬ್ರಹ್ಮವನ್ನ ಅರಿಯುವ ಸಾಮರ್ಥ್ಯವನ್ನ ನಮಗೆ ತಂದು ಕೊಡುತ್ತದೆ ಈ ಒಂದು ಯೋಗ ವಿದ್ಯೆ. ಸರಿ, ಈಗ ನಾವು ಈ ಸ್ವಭಾವ ಇತ್ಯಾದಿಗಳನ್ನ ನೋಡೋಣ. ನಮಗೆ ದುಃಖಕ್ಕೆ ಕಾರಣವಾಗಿರ್ತಕ್ಕಂತಹ ಏನು ಸ್ವಭಾವ ಇದೆಯಲ್ವಾ, ಸ್ವರೂಪ, ನಾನು ಮೊದಲು ಹೇಳಿದೆ, ಸ್ವಭಾವದಿಂದ ಸ್ವರೂಪದ ಕಡೆಗೆ ಹೋಗತಕ್ಕಂತಹ, ನಮ್ಮನ್ನು ಕರೆದುಕೊಂಡು ಹೋಗ್ತಕ್ಕಂಥ ವಿದ್ಯೆ ಏನಿದೆ ಅದನ್ನ ಯೋಗ ವಿದ್ಯೆ ಅಂತ ಕರೀತಾರೆ. ಈ ಸ್ವಭಾವದ ದಿಸೆಯಿಂದಲೇ ನಮಗೆ ದುಃಖವು ನಮಗೆ ಬರ್ತಕ್ಕಂಥದ್ದು. ರೋಗ ರುಜಿನಾದಿಗಳು ಏನಿತಾರೆ, ದೇಹದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳು, ಮನಸ್ಸಿನಲ್ಲಿ ಇರ್ತಕ್ಕಂಥ ಕ್ಲೇಶಗಳು ಅಂತ ಕರೀತಾರೆ. ಸೊ ಇದರಿಂದ ನಮಗೆ ಈ ಚಿತ್ತ ವೃತ್ತಿಗಳು ಅಂತೀವಲ್ವಾ, ವೃತ್ತಿಗಳು ನಮ್ಮ ಜೀವನದ ಇದೆಲ್ಲ ಕಥೆ ಇದೆಯಲ್ಲ, ನಮ್ದೇನೆ ಕಥೆ. ಸೊ ಅದಕ್ಕೆ ಸಮ ಅಂದ್ರೆ ಸೂಪರ್ಲೇಟಿವ್ ಡಿಗ್ರಿ ಉಪಯೋಗಿಸ್ತಾರೆ. ಅಂದ್ರೆ ಗುಪ್ತತರ ಗುಪ್ತತಮ ಅಂತ. ಯಾವ್ದು ಗುಪ್ತ ಅಂತಂದ್ರೆ ಗೊತ್ತಿಲ್ಲದೆ ಇರ್ತಕ್ಕಂಥದ್ದನ್ನ ನಮ್ಗೆ ಸೀಕ್ರೆಟ್ ಅಂತ ಕರಿತೀವಲ್ಲ, ತುಂಬಾ ಸೀಕ್ರೆಟ್ ಆಗಿರ್ತಕ್ಕಂಥದ್ದನ್ನ ಗುಪ್ತತರ ಅಂತ ಕರಿತೀವಿ. ಗುಪ್ತತಮ ಅಂತಂದ್ರೆ ನಮ್ಮದೇ ವಿಚಾರ ನಮಗೆ ಗೊತ್ತಿಲ್ಲ, ಅದಕ್ಕೆ ಗುಪ್ತ. ಯಾಕಂದ್ರೆ ಅಲ್ಲಿ ಒಳಗಡೆನೆ ಮಾಡ್ಕೊಂಡು ಹೊರಗಡೆ ಎಲ್ಲ ಹುಡುಕದೆ ಸಿಗೋದಿಲ್ಲ. ಸೊ ಹಾಗಾಗಿ ಈ ದೆಸೆ ಇದೆಯಲ್ವಾ,
ಈ ನಮ್ಮ ದುಃಖಗಳಿಗೆ ಮೂಲ ಕಾರಣ ನಮ್ಮ ಭಗವಾನ್ ಬುದ್ಧ ಹೇಳೋ ತರ ಆಸೆಯ ದುಃಖಕ್ಕೆ ಕಾರಣ. ಈ ಸೂತ್ರಗಳಲ್ಲಿ ಅದನ್ನ ಇನ್ನೊಂದು ಮುಖದಿಂದ ನೋಡ್ತಾರೆ. ಆಸೆಗೆ ಏನು ಕಾರಣ ಇರ್ಬೇಕಲ್ಲ, ಆಸೆಯ ದುಃಖಕ್ಕೆ ಕಾರಣ ಇರುವಾಗ ಆಸೆಗೆ ಏನಾದ್ರು ಕಾರಣ ಇರ್ಬೇಕಲ್ವಾ? ಆಸೆಗೆ ಕಾರಣ ಅಜ್ಞಾನವೇ ಕಾರಣ. ಸೂತ್ರಗಳಲ್ಲಿ ಬರ್ತಕ್ಕಂಥ ಗೀತೆನಲ್ಲೂ ಇದೇ ಮಾತು ಬರ್ತದೆ. ಅಜ್ಞಾನದಿಂದಲೇ ನಮಗೆ ಆಸೆಯೇ ಉಂಟಾಗುತ್ತದೆ. ಅಂದ್ರೆ ದುಃಖವನ್ನು ಕೊಡ್ತಕ್ಕಂಥ ಆಸೆ, ಆಧ್ಯಾತ್ಮಿಕ ಪ್ರಗತಿಯನ್ನು ಹೊಂದಬೇಕಾಗಿರ್ತಕ್ಕಂಥ ಆ ಆಸೆ ಅಲ್ಲ. ಜ್ಞಾನ ಮೂಲ, ಇದು ದುಃಖ ಮೂಲವಾಗಿರ್ತಕ್ಕಂಥ ಆಸೆಗಳು ನಮಗೆ ಬರುವುದೇ ಈ ವೃತ್ತಿಗಳಿಂದ ಅಂತ, ಚಿತ್ತ ವೃತ್ತಿಗಳಿಂದ. ಇದು ಈ ಚಿತ್ತ ವೃತ್ತಿಗಳು ಅಂತಂದ್ರೆ ಏನ್ ನೋಡಿ ಆಗ್ಬಿಟ್ರೆ ಸ್ವಲ್ಪ ನಾವು ಪರಾಮರ್ಶೆ ಮಾಡ್ಬೋದು. ಅಂದ್ರೆ ಈ ನಮ್ಮ ಮನಸ್ಸು, ನಮ್ಮಲ್ಲಿ ಅಂತಃಕರಣ ಚತುಷ್ಟಯ ಅಂತ ಇದೆಯಾ, ನಾಲ್ಕಿದೆ: ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರಗಳು. ಸೊ ಚಿತ್ತ ಅನ್ನತಕ್ಕಂಥದ್ದು ಈ ಅಂತಃಕರಣದ ಮುಖ್ಯ ಭಾಗ. ಯಾಕಂದ್ರೆ ಈ ಚಿತ್ತದಿಂದಲೇ ಬುದ್ಧಿ ಕೆಲಸ ಮಾಡ್ತಕ್ಕಂಥದ್ದು, ಬುದ್ಧಿಯಿಂದ ಮನಸ್ಸು ಕೆಲಸ ಮಾಡ್ತಕ್ಕಂಥದ್ದು, ಮನಸ್ಸಿನಿಂದ ಇಂದ್ರಿಯಗಳು ಕೆಲಸ ಮಾಡ್ತಕ್ಕಂಥದ್ದು, ಇಂದ್ರಿಯಗಳಿಂದ ದೇಹದ ವಿವಿಧ ಭಾಗಗಳು ಕೆಲಸ ಮಾಡ್ತಕ್ಕಂಥದ್ದು, ಮತ್ತು ಹೊರಗಡೆ ಪ್ರಪಂಚದ ನಮಗೆ ಜ್ಞಾನವೋ ಅಥವಾ ಅನುಭವವೋ ಆಗ್ತಕ್ಕಂಥದ್ದು. ಸೊ ಇದರಲ್ಲಿ ಒಂದು ಫಿಲ್ಟರ್ ಎಲ್ಲ ಮಾಡ್ಕೊಂಡು ಬರ್ತಾನೆ. ಹಾಗಾಗಿ ಈ ಚಿತ್ತ ವೃತ್ತಿಗಳಂದ್ರೆ ಅದನ್ನ 5 ವೃತ್ತಿಗಳನ್ನ ಯೋಗ ಸೂತ್ರಗಳು ನಮ್ಗೆ ಹೇಳ್ಕೊಡ್ತವೆ. 5 ವೃತ್ತಿಗಳು ಅಂದ್ರೆ ಪ್ರಮಾಣ, ವಿಪರ್ಯಯ, ವಿಕಲ್ಪ, ನಿದ್ರಾ, ಸ್ಮೃತಿ ಅಂತ 5 ವೃತ್ತಿಗಳು. ಸೊ ಇದು ಏನಕ್ಕೆ ಹಿಂಗೆ, ಇದು ಏನ್ರಿ ನಮ್ಗೆ ಇದೇನೋ ಏನೇನೋ ಕ್ಲಿಷ್ಟವಾದ ಪದಗಳನ್ನ ಹೇಳ್ತಾರಪ್ಪ ಹಂಗಲ್ಲ ಕೆಲವು ಸಲ ಅನ್ಸ್ಬಿಡ್ತೇವೆ ಹೊಸ್ದಾಗಿ ಕೇಳೋರ್ಗೆ. ಅಂದ್ರೆ ಈ ದುಃಖಕ್ಕೆ ಕಾರಣ ಅಂದ್ವಲ್ಲ, ಆಮೇಲೆ ನಮ್ಗೆ ಭ್ರಮೆ ಅಂತಂದು ನೋಡಿ, ಭ್ರಮಾತ್ಮಕ ತೋರಿಕೆ ಸ್ವಭಾವದ ಭ್ರಮೆಯಲ್ಲಿ ಬದುಕ್ತಾ ಇರ್ತಕ್ಕಂತಹ, ಈಗ ನಿಮ್ಗೆ ಶಂಕರಾಚಾರ್ಯರ ವಿಚಾರಗಳನ್ನೆಲ್ಲ ಅದೇ ಕಡೆ ಕೇಳಿರ್ಬೋದಾಗ್ತದೆ. ಅಂದ್ರೆ ನಾವು ಈಗ ಎಚ್ಚರ ಸ್ಥಿತಿಯಲ್ಲಿ ಇದ್ದೀವಾ, ನಾವೀಗ ಎಚ್ಚರ ಸ್ಥಿತಿಯಲ್ಲಿ ನಮ್ಮ ಅವಸ್ಥಾತ್ರಯಗಳಲ್ಲಿ ಎಚ್ಚರ, ಸ್ವಪ್ನ ಅಂದ್ರೆ ಜಾಗೃತ, ಸ್ವಪ್ನ, ಸುಷುಪ್ತಿ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದ್ರೆ ನಾವೀಗಿರೋದು ಕನಸಿನ ಸ್ಥಿತಿನಲ್ಲೇ ಇರೋದು, ಗೊತ್ತಾಯ್ತಾ? ನಮಗೆ ಸ್ವಪ್ನ ಸ್ಥಿತಿನಲ್ಲೇ ನಮಗಿರೋದು. ಆದರೆ ಅದನ್ನೇ ಎಚ್ಚರ ಅಂದುಕೊಂಡು ಬಿಟ್ಟಿರ್ತೇವೆ. ಅಧ್ಯಾತ್ಮದ ಪರಿಚಯ ಇರ್ತಕ್ಕಂಥವ್ರಿಗೆ ಚೆನ್ನಾಗಿ ಗೊತ್ತಾಗ್ಬಿಡ್ತದೆ. ನಾವ್ ಇರ್ತಕ್ಕಂಥ ಜಾಗೃತ ಸ್ಥಿತಿ ಅಲ್ಲ, ಆಧ್ಯಾತ್ಮಿಕ ಪರಿಭಾಷೆಯಲ್ಲಿ, ಆಧ್ಯಾತ್ಮಿಕ ದೃಷ್ಟಿಯಿಂದ ನಾವಿರೋದೀಗ ಸ್ವಪ್ನ ಸ್ಥಿತಿನಲ್ಲೇನೆ. ಆದರೆ ನಾವು ಜ್ಞಾನ ಮಾರ್ಗದಲ್ಲಿ ಮುಂದೆ ಹೋಗಿ ಆ ಜ್ಞಾನದ ನೆಲೆಯಲ್ಲಿ ನಿಂತಾಗ ಇದು ನಮಗೆ ಭ್ರಮ ಅಥವಾ ಸ್ವಪ್ನ ಅಂತ ಅವಾಗ ಗೊತ್ತಾಗ್ತದೆ. ಅದಕ್ಕೆ ಗೀತೆನಲ್ಲಿ ಒಂದು ಮಾತು ಬರ್ತದೆ, ನಿಮ್ಗೆ ಯಾರು ಗುರುಗಳು ಹೇಳಿರ್ತಾರೋ ಪಾಠ ಆಗಿರ್ತದೆ. ಅಂದ್ರೆ ಯೋಗಿ ಆಗಿರ್ತಕ್ಕಂಥವನಿಗೆ ಪ್ರಪಂಚಕ್ಕೆಲ್ಲ ಎಚ್ಚರವಾಗಿದ್ದಾಗ ಯೋಗಿಗೆ ಏನಿದ್ದೆ, ಪ್ರಪಂಚಕ್ಕೆ ನಿದ್ದೆಯಲ್ಲಿ ಆಗಿರುವಾಗ ಯೋಗಿಗೆ ಎಚ್ಚರ ಅಂತ ಅಂದ್ರೆ ರಾತ್ರಿ ಹೊತ್ತಲ್ಲ ಎದ್ದು ಕೂತಿರ್ತಾರ ಅವ್ರು ಅಂತಲ್ಲ. ಅಂದ್ರೆ ಎಲ್ಲರೂ ಮಲಗಿರುವಾಗ, ಎಲ್ಲರೂ ಸ್ವಪ್ನ ಸ್ಥಿತಿಯಲ್ಲ, ಯೋಗಿ ಎದ್ದೇಳುತ್ತಾನೆ ಅಂದ್ರೆ ಅವನು ಎಚ್ಚರ ಸ್ಥಿತಿನಲ್ಲಿರ್ತಾನೆ. ಅಂದ್ರೆ ಅವನ ಧ್ಯಾನದ ಸ್ಥಿತಿಯಲ್ಲಿ ಅದರ ಸ್ವರೂಪದಲ್ಲಿ ನೆಲೆ ನಿಂತಾಗ ಈ ದೇಹೇಂದ್ರಿಯ ಮನೋಬುದ್ಧಿಗಳೆಲ್ಲ ಸ್ವಪ್ನ ಅಂತ ಗೊತ್ತಾಗುತ್ತೆ. ಸೊ ಅಷ್ಟಾದ್ರೆ ಅವನು ಜ್ಞಾನಿ ಆದಂಗೆ ಲೆಕ್ಕಾಚಾರ. ಅವನಿಗೆ ಯಾವ ದುಃಖಗಳು ಬಾಧಿಸುವುದಿಲ್ಲ, ಬಂಧಿಸುವುದಿಲ್ಲ. ದುಃಖಗಳು ಇರಲ್ಲ ಅನ್ನಲ್ಲ, ಇರ್ತವೆ, ಆದ್ರೆ ಬಂಧಿಸುವುದಿಲ್ಲ. ಎಲ್ಲಾ ಆಧ್ಯಾತ್ಮಿಕ ಪಿಪಾಸುಗಳಿಗೆ, ಆಧ್ಯಾತ್ಮಿಕ ಜೀವಿಗಳಿಗೆ, ಆಧ್ಯಾತ್ಮಿಕ ಸಾಧಕರಿಗೆ ಇದು ಒಂದಲ್ಲ ಒಂದು ಸ್ಟೇಜಲ್ಲಿ ಗೊತ್ತೇ ಆಗ್ತದೆ, ಗೊತ್ತಾಯ್ತಾ? ನಮ್ಮ ಯಾವುದೇ ಸಮಸ್ಯೆಗಳು ದೇಹದಲ್ಲಾಗಿರ್ಬೋದು, ಪ್ರಪಂಚಿಕ ವಿಷಯದಲ್ಲ, ಫ್ಯಾಮಿಲಿ ಏನೇನಂತೀವ ಎಲ್ಲ ದುಃಖ ಮೂಲಗಳೆಲ್ಲ ನಮ್ಗೆ ಇರ್ತವೆ. ಆದ್ರೆ ಅವು ನಮ್ಮನ್ನ ಬಾಧಿಸುವುದಿಲ್ಲ, ಬಂಧಿಸುವುದಿಲ್ಲ. ಅದೇ ತಾನೇ ಸಮಸ್ಯೆ ಅಲ್ವಾ? ಈಗ ಅದಕ್ಕೆ ತುಂಬಾ ಕ್ಲಾಸಿಕಲ್ ಎಕ್ಸಾಂಪಲ್ ಶ್ರೀರಾಮಕೃಷ್ಣ ಪರಮಹಂಸರು ಇಂಥವ್ರದ್ದೆಲ್ಲ ಅವ್ರಿಗೆ ಕಾಯಿಲೆ ಇರೋದು, ಅವ್ರು ಯಾವ ತಲೆ ಕೆಡ್ಸ್ಕೊಳ್ತಾ ಇರ್ತಿರ್ಲಿಲ್ಲ ಅಲ್ವಾ? ರಮಣ ಮಹರ್ಷಿಗಳಿಗೆ ಏನೋ ಬಾಯ್ಲ್ಸ್ ಎಲ್ಲ, ಕ್ಯಾನ್ಸರ್ ಬಾಯ್ಲ್ಸ್ ಈ ತರ ಎಲ್ಲ ಬಂದ್ಬಿಡೋದು. ಅವ್ರು ಅದು ಜಡ, ನೀನು ಜಡ, ಆಪರೇಷನ್ ಏನಾರು ಮಾಡ್ಕೊ ಸುಮ್ಮನೆ ಇರೋದು. ನಮ್ಗಾದ್ರೆ ಒಂದು ಉಗುರು ಏನಾದ್ರು ಸ್ವಲ್ಪ ಉಗುರು ಕಟ್ ಮಾಡ್ಕೊಳ್ಳುವಾಗ ಸ್ವಲ್ಪ ಎಕ್ಸ್ಟ್ರಾ ಚರ್ಮ ಕಟ್ಟಾಗ್ಬಿಟ್ರೆ ನೋಡ್ಕೊಂಡು ಅಯ್ಯೋಯ್ಯಪ್ಪ ಸ್ವಾಮಿ ಶುರು ಮಾಡ್ಕೊಂಡು. ಯಾಕೆ? ಅದು ಬಂಧಿಸ್ತದೆ. ಯೋಗಿ ಆಗಿರ್ತಕ್ಕಂಥ ಬಾಧಿಸುವುದು ಯಾಕೆ? ಅವನು ಸ್ವರೂಪದಲ್ಲಿ ಇರ್ತಾನೆ. ಸೊ ಹಾಗಾಗಿ ಈ ವೃತ್ತಿಗಳಿದಾವಲ್ವಾ, ಇದು ನಮಗೆ ನಮ್ಮ ಎಲ್ಲ ವ್ಯಾಪಾರಗಳ ಅಂದ್ರೆ ದುಃಖ ಮೂಲಗಳ ಅಜ್ಞಾನದ ಹೇತುವಾಗಿರ್ತಕ್ಕಂಥವು ಇವೇ ವೃತ್ತಿಗಳು. ಈ ವೃತ್ತಿಗಳು ಒಂದು ಪ್ರಮಾಣ ಅಂತಂದ್ರೆ ನಾವು ನೋಡ್ತೀವಲ್ವಾ, ಸ್ವಲ್ಪ ಸಿಂಪಲ್ ಆಗಿ ನೋಡ್ಬಿಡೋಣ. ಅದ್ರೊಳಗಡೆ ಒಳಗಡೆ ಹೋದ್ರೆ ಇನ್ನು ಬೇರೆ ಬೇರೆ ಮಜಲುಗಳಿದಾವೆ. ಪ್ರತ್ಯಕ್ಷ, ಅನುಮಾನ, ಆಗಮ, ಅದನ್ನ ಪ್ರಮಾಣ ಅಂತ ಕರೀತಾರೆ. ಸರಿ ಇರ್ಲಿ. ಅಂದ್ರೆ ನಮ್ಗೇನೇನು ಎದುರುಗಡೆ ಕಾಣ್ತಾವೋ, ಆಸ್ ವಿ ಸಿ, ಒಬ್ಬರು ನೋಡ್ಬೋದು, ಇನ್ನೇನಾದ್ರು ನಾವು ತಿನ್ಬೋದು, ಅಥವಾ ಯಾವ್ದಾರು ಒಂದು ವಸ್ತುವನ್ನ ತಗೊಳ್ಬೋದು. ಅದರ ಜ್ಞಾನ ಇದೆಯಲ್ಲ, ಹೊರಗಡೆ ಇಂದ್ರಿಯ ಜ್ಞಾನ, ಅದನ್ನ ಪ್ರಮಾಣ ಅಂತ ಕರೀತಾರೆ. ಸುಮ್ಮನೆ ಮೇಲಿನ ಅರ್ಥಕ್ಕೆ ಅಷ್ಟೇನೆ. ಆಮೇಲೆ
ವಿಪರ್ಯಯ ಅಂತ ಒಂದು. ವಿಪರ್ಯಯ ಅಂತಂದ್ರೆ ತಪ್ಪಾಗಿ ತಿಳಿಯುವುದು, ಒಂದು ವಸ್ತುವಿನ ಜ್ಞಾನ ಇಲ್ಲದೆ ಇರ್ತಕ್ಕಂಥದ್ದು ಅಲ್ವಾ. ಈಗ ಇದೆಲ್ಲ ಕೆಲವು ಎಕ್ಸಾಂಪಲ್ ಹೇಳ್ಬೇಕು, ಹೇಳಿದ್ರೇನೆ ಗೊತ್ತಾಗ್ತದೆ. ಅಂದ್ರೆ ಈಗ ಸೂರ್ಯನು ಪೂರ್ವದಲ್ಲಿ ಹುಟ್ಟುತ್ತಾನೆ, ನಮ್ ಕಣ್ಣು ಕಾಣ್ತದೆ ಅದು, ಆದ್ರೆ ಅದು ಸತ್ಯ, ನೋಡಕ್ಕೂ ಸತ್ಯ ಅಲ್ಲ, ಅದು ಕಣ್ಣು ಕಾಣುತ್ತೆ ಅಲ್ವಾ. ಇದನ್ನ ವಿಪರ್ಯಯ ಅಂತ ಕರೀತಾರೆ. ಅಂದ್ರೆ ಇರುವುದು ಬೇರೆ, ನಮಗೆ ಕಾಣೋದು ಬೇರೆ, ಗೊತ್ತಾಯ್ತು, ಬೇರೆ ತರ ಕಾಣ್ತದೆ ಅಲ್ವಾ. ಈಗ ಒಬ್ಬ ಮನುಷ್ಯನಲ್ಲಿ ಒಳ್ಳೆಯವನು ಕೆಟ್ಟವನು ಹೆಂಗ್ ಗೊತ್ತಾಗ್ತದೆ? ನಾವು ನೋಡ್ತೀವಿ, ಅವನೇನೋ ಗಟ್ಟಿಯಾಗಿ ಮಾತಾಡ್ಬಿಟ್ಟು ಅವ್ನು ಕೆಟ್ಟವನು ಅನ್ಕೊಂಡ್ಬಿಡ್ತೀವಿ ಅಲ್ವಾ. ಇದೆಲ್ಲ ತಪ್ಪು ತಿಳುವಳಿಕೆ ಅಂತ. ದೇಹದ ಬಗ್ಗೆನೂ ಕಥೆನೆ ಇದು, ಒಳಗಡೆ ಕತೆ ಹೊರಗಡೆನೂ ಅದೇನೆ, ಎಲ್ಲಾ ಕತೆ ಅದೇನೆ. ಇದನ್ನ ವಿಪರ್ಯಯ ಅಂತ ಕರೀತಾರೆ. ಆಮೇಲೆ ವಿಕಲ್ಪ ಅಂತಂದ್ರೆ ಒಂದನ್ನ ಇನ್ನೊಂದಾಗಿ ತಿಳಿಯುವುದು. ಕಳ್ಳನನ್ನ ಒಳ್ಳೆಯವನಂತ ತಿಳ್ಕೊಳ್ಳೋದು. ಕಳ್ಳನ ಬಗ್ಗೆ ನನಗೆ ಗೊತ್ತಿಲ್ಲ ಅಂತಂದ್ರೆ ಪರವಾಗಿಲ್ಲ, ವಿಪರ್ಯಯ ಅಲ್ವಾ. ಕಳ್ಳನೋ ಇಲ್ಲೋ ಗೊತ್ತಿಲ್ಲ ನಮ್ಗೆ, ವಿಪರ್ಯಯ. ಕಳ್ಳನನ್ನ ಒಳ್ಳೆಯವನಂತ ತಿಳ್ಕೊಂಡ್ಬಿಟ್ರೆ ಅವಾಗ ಏನಾಗ್ತದೆ? ಅವನ್ನ ಮನೆ ಕುತ್ಕೊಂಡು ಅವನಿಗೆ ಎಲ್ಲಾನು ಷೋಡಶೋಪಚಾರಗಳನ್ನ ಮಾಡಿ ಪ್ರಿಂಟ್ ಮಾಡ್ಲು, ಒಳ್ಳೆಯವತಾನೆ ಅವನು ಇರೋದ್ನೆಲ್ಲ ತೋಚ್ಕೊಂಡು ಹೋಗ್ತಾನೆ. ಅದೇ ತರ ಈ ನಮ್ಮಲ್ಲಿ ಇರ್ತಕ್ಕಂತಹ ಈ ಮನಸ್ಸಾಗ್ಲಿ, ದೇಹೇಂದ್ರಿಯ ಮನೋಬುದ್ಧಿಗಳು ನಮ್ಮನ್ನ ಏಮಾರಿಸ್ತವೆ. ಈ ದೇಹಕ್ಕೆ ನಾವ್ ಎಷ್ಟು ಕೊಡ್ತೀವಿ ಅಂದ್ರೆ, ಊಟ ಹಾಕ್ತಿವಿ, ಒಳ್ಳೆ ನಿದ್ದೆ, ಒಳ್ಳೆ ಡ್ರೆಸ್ ಹಾಕೊಳ್ತೀವಿ, ಆದ್ರೆ ಯಾಕೆ ಕಾಯಿಲೆ ಬರ್ಬೇಕು? ಇದಕ್ಕೆ ಬರ್ತಾನೆ, ಬರ್ತದೆ. ಯಾಕೆ ಅಂತಂದ್ರೆ ಅದು ಪ್ರಕೃತಿ ಇರೋದು ಹಾಗೆ, ನಮಗೆ ಅದರ ಜ್ಞಾನ ಇಲ್ಲ ಅಷ್ಟೇ ಅಲ್ವಾ. ಅದರ ಸಂಪೂರ್ಣ ಜ್ಞಾನ ಅದು ಬಂದ್ಬಿಟ್ರೆ ನಮ್ಗೆ, ಅವಾಗ ಅದ್ರ ಬಗ್ಗೆ ಜಾಸ್ತಿ ಕೆಡ್ಸ್ಕೊಳ್ಳೋದಿಲ್ಲ. ಯಾಕಂದ್ರೆ ಇದರ ಅಷ್ಟ ವಿಕಾರಗಳು ಇದ್ದಿದ್ದೇ ರೀ ಅಂತ ಮಾಡ್ಕೊಂಡು ಹೋಗ್ತಾನೆ. ಆ ಟೈಮ್ಗೆ ಏನೋ ಮಾಡ್ಬಿಟ್ಟು ಹೋಗ್ತಾ ಇರ್ತಾರೆ. ಇಲ್ಲ ಅಂತಂದ್ರೆ ನಮ್ಮವರು ಅಯ್ಯೋ ವಯಸ್ಸಾಗೋಯ್ತು, ಅಯ್ಯೋ ತಲೆ ಬಿದ್ದೋಯ್ತು, ಕೂದಲು ಬಿದ್ದೋಯ್ತು, ಅಲ್ಲಿ ಬಿದ್ದೋಯ್ತು, ಅದೇ ಆಗೋದು ಸಹಜ ರೀ. ನಾವ್ ಆಗ್ಬೇಕಾಗಿರೋದೇನು? ಅವುಗಳನ್ನೆಲ್ಲ ಮೀರಿ ನಿಲ್ಬೇಕು ತಾನೆ. ಆತ್ಮಭಾವ ಅನ್ನತಕ್ಕಂಥದ್ದು ಈ ದೇಹ ಭಾವ ಇದೆಲ್ಲ ಮೀರಿ ನಿಲ್ತಾ ತಾನೆ, ಅವು ತಾನೇ ಇರುತ್ತೆ. ಸೊ ಈ ಚಿತ್ತವೃತ್ತಿಗಳನ್ನು ಮೀರುವುದು ಅಂತಂದ್ರೆ ಇದನ್ನೇ ವಿಪರ್ಯ, ವಿಕಲ್ಪ, ನಿದ್ರಾ. ಅಂದ್ರೆ ನಾವು ಈ 5 ವಿಧದಲ್ಲೇ ಕೆಲಸ ಮಾಡ್ತೀವಿ ಅಂತ. ಮನುಷ್ಯನ ಎಚ್ಚರ ಸ್ಥಿತಿನಲ್ಲಿ ಈ 5ರಲ್ಲೇ ಕೆಲಸ ಮಾಡ್ತಕ್ಕಂಥ ಪ್ರಮಾಣ, ವಿಪರ್ಯ, ವಿಕಲ್ಪ, ನಿದ್ರಾ. ನಿದ್ರಾ ಅಂದ್ರೆ ಏನು ಅಂದ್ರೆ ನಮ್ಮ ಇಂದ್ರಿಯಗಳು ಯಾವ್ದು ಕೆಲಸ ಮಾಡೋದಿಲ್ಲ, ರೆಸ್ಟ್ ನಲ್ಲಿ ಇರ್ತಾವಲ್ಲ, ನಿದ್ರಾ. ಸ್ಮೃತಿ. ಸ್ಮೃತಿ ಅಂತಂದ್ರೆ ನಮಗೆ ಹಳೆಯ ನೆನಪುಗಳು. ಸಾಮಾನ್ಯವಾಗಿ ಸ್ಮೃತಿ ಅಂದ್ರೆ ಮುಂದೆ ಹಾಕಬಹುದಾಗಿರ್ತಕ್ಕಂಥದ್ದು ಹಿಂದೆ ಹಾಗೆ, ಭೂತ ಮತ್ತು ಭವಿಷ್ಯತ್ ಕಾಲದನ್ನೇ. ನೋಡಿ, ನಮ್ಮ ಅನೇಕ ಜನಗಳಿಗೆ ನಮ್ಮ ಗುರುಗಳ ಮಾತುಗಳು, ನಮ್ಗೆ ತುಂಬಾ ಜನಕ್ಕೆ 99%, 98-99% ಹಳೆಯ ಬ್ಯಾಡ್ ಎಕ್ಸ್ಪೀರಿಯನ್ಸಸ್, ಅದು ಹಿಂದೆ ಆಗಿರ್ತಕ್ಕಂತಹ ಕಷ್ಟಕರವಾಗಿರ್ತಕ್ಕಂಥ ಸಂಗತಿಗಳು, ಮತ್ತೆ ಮುಂದೆ ನಡೆಯಬಹುದಾಗಿರ್ತಕ್ಕಂತಹ ದುಃಖವನ್ನು ತರಬಹುದಾಗಿರ್ತಕ್ಕಂತಹ ಸಂಗತಿಗಳನ್ನೆಲ್ಲ ಹಾಕೊಂಡು ಇವಾಗ ಕೊರಗ್ತೀವಿ. ಸೊ ಇವೆಲ್ಲ ನಾವು ವಿಚಾರ ಮಾಡ್ತಕ್ಕಂಥದ್ದೇನೆ ಅಲ್ವಾ. ನಮ್ಮ ಸಮಸ್ಯೆಗಳು ಇದೇ ಸಮಸ್ಯೆ. ಅದಕ್ಕೆ ಈ ಬುದ್ಧ ಆಗ್ಲಿ, ಯಾವ ಜ್ಞಾನಿಗಳು ಲಿವ್ ಇನ್ ಪ್ರೆಸೆಂಟ್ ಅಂತ ಹೇಳೋದು. ಆ ಕ್ಷಣದಲ್ಲಿ ಬದುಕುವುದು ಅತ್ಯುತ್ತಮವಾಗಿರ್ತಕ್ಕಂಥ ಬದುಕು. ಅದರಲ್ಲಿ ಭೂತನೂ ಇಲ್ಲ, ಭವಿಷ್ಯತ್ತು ಇರುವುದಿಲ್ಲ, ಇರೋದು ಪ್ರೆಸೆಂಟ್ ನಲ್ಲೇ. ಆ ಪ್ರೆಸೆಂಟ್ ನಲ್ಲೇನೆ ಇರ್ತಕ್ಕಂಥ ಆನಂದ ಸ್ಥಿತಿ ಅದೆಲ್ಲ ನಾವು ಅನುಭವಿಸಬಹುದಾಗಿರ್ತಕ್ಕಂಥದ್ದು. ಈ ಚಿತ್ತವೃತ್ತಿಗಳು ಇದೇ ತಾನೇ ಕೆಲಸ ಮಾಡೋದು. ಹಳೆ ನೆನ್ಪು ಎತ್ಕೊಂಡ್ಬಿಡ್ತೀವಿ, ಅಯ್ಯೋ ಹಿಂಗಾಗೋಯ್ತೆ, ಹಂಗಾಗೋಯ್ತೆ, ಆತರ ಆಗೋಯ್ತೆ, ಇವ್ರು ಹಿಂಗ್ ಮೋಸ ಮಾಡ್ಬಿಟ್ರೆ, ಮೋಸ ಮಾಡ್ಲಿಲ್ವೇ ಅಂತ. ಆಮೇಲೆ ಮುಂದೆ ನನ್ ದುಡ್ಡು ಇರ್ತದೋ ಇಲ್ವೋ, ನನ್ನ ಆರೋಗ್ಯ ಕೆಟ್ರೆ ಏನಾಗ್ತದೆ, ಇರೋ ದುಡ್ಡು ಸಾಲ್ತದೋ ಇಲ್ವೋ, ಹಿಂಗೆ ತಾನೇ ನಮ್ಮ ಸಮಸ್ಯೆಗಳು. ಸೊ ಹಾಗಾಗಿ ಈ ಪ್ರೆಸೆಂಟ್ ನಲ್ಲಿ ನಿಮಗೆ ಚಿತ್ತವೃತ್ತಿಗಳು ಆಗೋದಿಲ್ಲ ಅಂತ ಲೆಕ್ಕಾಚಾರ. ಅಂದ್ರೆ ಈ ವೃತ್ತಿಗಳನ್ನೆಲ್ಲ ಈ ಯೋಗ ಅಥವಾ ಧ್ಯಾನ, ಈ ಯೋಗ ವಿದ್ಯೆ ಅಂತಕ್ಕಂಥದ್ದು ನಿರೋಧ ಮಾಡುತ್ತದೆ. ಅದಕ್ಕೆ ಸೂತ್ರ ಮೊದಲು 2ನೇ ಸೂತ್ರ, ಯೋಗ ಚಿತ್ತವೃತ್ತಿ ನಿರೋಧ. ಯೋಗವು ಚಿತ್ತವೃತ್ತಿ, ಈ ಚಿತ್ತವೃತ್ತಿ ಇವು ನಾವು ನಮ್ಮ ದೇಹೇಂದ್ರಿಯ ಮನೋಬುದ್ಧಿಗಳಿಂದ ಏನೇನೇನೇ ಕೆಲಸಗಳನ್ನು ಮಾಡ್ತೀವೋ ಅದನ್ನೆಲ್ಲ ನಿಲ್ಲಿಸಿ ಬಿಡುವುದೇನೆ ಚಿತ್ತವೃತ್ತಿ ನಿರೋಧ. ಇಷ್ಟಂದ್ರೆ ನಮ್ಗೆ ಧ್ಯಾನಿಗಳಿಗೆ ಇಷ್ಟು ಗೊತ್ತಾಗ್ತದೆ. ಯಾಕಂದ್ರೆ ನಮ್ಮ ಧ್ಯಾನ ಸ್ಥಿತಿನಲ್ಲಿ ದೇಹ ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡಲ್ಲ, ಬುದ್ಧಿ ಇಂಥವು ಯಾವುದು ಕೂಡ ನಮ್ಗೆ ಕೆಲಸ ಮಾಡ್ದಲೇ ಇರ್ತಕ್ಕಂಥದ್ದು ಸ್ಥಿತಿ. ಇವೆಲ್ಲ ಒಂದು ಸ್ಥಿಮಿತಕ್ಕೆ ಬಂದಾಗ ಒಳಗಡೆ ಇರ್ತಕ್ಕಂತಹ ಬುದ್ಧಿಯು, ಸೂಕ್ಷ್ಮ ಬುದ್ಧಿ ಆಗಿರ್ತಕ್ಕಂಥ ಆತ್ಮೈಕ ಪರವಾಗುತ್ತದೆ. ಅವಾಗ ಆತ್ಮಪರವಾಗಿದ್ದಾಗ ನಮಗೆ ಆನಂದದ ಅನುಭೂತಿ ಉಂಟಾಗುತ್ತೆ. ಅದಕ್ಕೆ ಧ್ಯಾನದಲ್ಲಿ ನಮ್ಗೆ ಆನಂದ ಅನುಭೂತಿ ಇದೆಲ್ಲ ಜಾಸ್ತಿ ಆಗ್ತಕ್ಕಂಥದ್ದು. ಸರಿ, ಈ ಪ್ರಭಾವದಿಂದ ದುಃಖ ಭಾಜನರಾಗಿದ್ದೇವೆ. ಅದಕ್ಕೆ ಏನ್ ಮಾಡ್ಬೇಕು? ಈ ಯೋಗ ಅನ್ನತಕ್ಕಂಥದ್ದು ನಮಗೆ ಚಿತ್ತದ ಈ ವಿಕ್ಷೇಪಗಳನ್ನ, ಇದನ್ನ ಚಿತ್ತ ವಿಕ್ಷೇಪ ಅಂತ ಕರೀತಾರೆ. ಅಂದ್ರೆ ಈ ತರ ನಮ್ಗೆ ನಮ್ಮ ಸ್ವರೂಪದಲ್ಲಿ ನಮ್ಮನ್ನ ಇರ್ಲಿಕ್ಕೆ ಬಿಡದೆ ಇರ್ತಕ್ಕಂಥ ಸ್ಥಿತಿ ಇದೆಯಲ್ವಾ. ಹೀಗೆ ಎಲ್ಲರಿಗೂ ನಮ್ಗೆ ಆನಂದ ಬೇಕು ಸ್ವಾಮಿ, ದುಃಖ ಬೇಡ ನಮ್ಗೆ ಅಂತ ತಾನೇ ನಾವೆಲ್ಲ ಹೇಳುದು. ಆನಂದ ಬೇಕಂತಾನೆ ಎಲ್ಲ, ಅದಕ್ಕೋಸ್ಕರನೇ ನಾವು ಭಾವನೆಗಳನ್ನ ಪಡುವುದು, ಕೆಲಸಗಳನ್ನ ಮಾಡುವುದು, ಏನೇನು ಎಲ್ಲ ಮಾಡ್ತೀವಿ. ಉಲ್ಟಾ ನಿಂತ್ಕೊಳ್ಳೋದೆಲ್ಲ ಮಾಡ್ತೀವಿ, ಗೊತ್ತಿರೋದು ಗೊತ್ತಿಲ್ಲದೆ ಇರೋದು. 24 ಗಂಟೆನಲ್ಲಿ 20 ಗಂಟೆ ಕೆಲಸ ಮಾಡ್ತೀನಿ ಅಂತಾನೆ ಎಲ್ಲ ಮಾಡಿದ್ರು ಇವ್ನಿಗೆ ದುಃಖ ಇಲ್ಲ ಅಂತಂದ್ರೆ, ದುಃಖ ಬಂದ್ರೆ ಏನು ಉಪಯೋಗ ಅಲ್ವಾ.
ಅದ್ರಿಗೆ ಈ ಒಂದು ಸ್ಥಿತಿಯಿಂದ ಆನಂದ ಸ್ಥಿತಿಯನ್ನ ಬ್ರಾಹ್ಮಿ ಸ್ಥಿತಿ ಅಂತ ಕರೀತಾರೆ. ಆತ್ಮಭಾವವನ್ನ ಬ್ರಾಹ್ಮಿ ಸ್ಥಿತಿ ಅಂತ ಕರೀತಾರೆ. ಸೊ ಆ ಸ್ಥಿತಿಯನ್ನು ಹೊಂದಿದವನೇ ಬ್ರಹ್ಮರ್ಷಿ, ಬ್ರಹ್ಮಜ್ಞಾನಿ, ಬ್ರಹ್ಮಜ್ಞ ಹಿಂಗೆಲ್ಲ ಕರಿತಕ್ಕಂಥ. ಸೊ ಇದಕ್ಕೆ ಈ ಚಿತ್ತದ ವಿಕ್ಷೇಪಗಳು ಅಂದ್ರೆ ಈ ನಮಗೆ ದುಃಖಭಾಜನವಾಗಿರ್ತಕ್ಕಂತಹ ಈ ವಿಚಾರಗಳಿಗೆ ಏನೇನ್ ನಮ್ಗೆ ಕೆಲಸ ಮಾಡ್ತವೆ, ಯಾವ ಯಾವ್ದು ಅಂಶಗಳು ಮಾಡ್ತವೆ ಅನ್ನತಕ್ಕಂಥದ್ದು ಸೂತ್ರಗಳು ಹೇಳ್ತವೆ. ಅದಕ್ಕೆ ಒಂದು ವ್ಯಾಧಿ, ನಮ್ಮಲ್ಲಿರ್ತಕ್ಕಂಥ ಕಾಯಿಲೆ, ದೈಹಿಕವಾಗಿ ಮಾನಸಿಕವಾಗಿರ್ತಕ್ಕಂಥ ಕಾಯಿಲೆಗಳು. ಆಮೇಲೆ ಧ್ಯಾನ ಅಂದ್ರೆ ನಮ್ಮ ಸೋಮಾರಿತನ, ಫಿಸಿಕಲ್ ಲೆವೆಲ್, ಮಾನಸಿಕ ಲೆವೆಲ್ ಲ್ಯಾಥರ್ಜಿ ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಮಾನಸಿಕ ಜಡತೆ, ಯೋ ಮಾಡೋಣ ಬಿಡು ಧ್ಯಾನನ, ನೆಕ್ಸ್ಟ್ ಮಾಡೋಣ ಬಿಡ್ರಿ ಅಂತವಲ್ವಾ, ಆಮೇಲೆ ಮಾಡೋಣ, ಸಂಜೆ ಮಾಡೋಣ, ಇನ್ನೊಂದ್ 2 ವರ್ಷ ಆಗ್ಲಿ, ಅಥವಾ ಇದೇನೋ ನನಗೆ ಮದುವೆದು ಇದೇ ನನ್ ಕೆಲಸ ಇದೆ ಅದೆಲ್ಲ ಆಗೋಗ್ಲಿ ಆಮೇಲೆ ಮಾಡೋಣ ಅಲ್ವಾ, ಈಗ ನನಗಿನ್ನು ವಯಸ್ಸಾಗಿಲ್ಲ 60 ಆದ್ಮೇಲೆ ಮಾಡೋಣ, ಇದೆಲ್ಲ ಇದೆಯಲ್ಲ, ಇವೆಲ್ಲ ಸ್ನಾನ ಪೋಸ್ಟ್ಪೋನ್ಮೆಂಟ್, ಪ್ರೊಕ್ರಾಸ್ಟಿನೇಷನ್ ಅಂತಾರೆ ಇಂಗ್ಲಿಷ್ ನಲ್ಲಿ. ಆಮೇಲೆ ಆಲಸ್ಯ, ಸೋಮಾರಿತನ ದೇಹದಲ್ಲಿ, ಮನಸ್ಸಿರ್ತದ್ ಮಾಡ್ಬೇಕಂತ, ಅಯ್ಯೋ ಎದ್ದೋಳ ನಿಧಾನ, ಯಾಕೆ ಬೆಳಗ್ಗೆ ಎದ್ದೋಳು ಆಮೇಲೆ ಮಾಡ್ಕೊಳ್ಳ ಅಂತೀವಲ್ವ. ಇದು ಸಂಶಯ. ಸಂಶಯ ಅಂತಂದ್ರೆ ಡೌಟ್, ಏನ್ ಆಗುತ್ತೋ ಇಲ್ವೋ ಯಾರಿಗ್ ಗೊತ್ತು, ಇವ್ರೇನೋ ಹೇಳ್ತಾರೆ ಅವ್ರಿಗಾಗಿರ್ಬೋದು, ನಮ್ಗಾಗುತ್ತೆ ಅಂತ ಏನ್ ಗ್ಯಾರಂಟಿ, ಹಿಂಗೆಲ್ಲ ಹೇಳ್ತಕ್ಕಂಥದ್ದು. ಆಮೇಲೆ ಪ್ರಮಾದ. ಪ್ರಮಾದ ಅಂದ್ರೆ ತಪ್ಪು ಕಲ್ಪನೆ ಮತ್ತು ತಪ್ಪಾಗಿ ಮಾಡೋದು. ಈಗ ಏನೋ ಒಂದು ಟೆಕ್ನಿಕ್ ಇರ್ತದೆ, ಆ ಟೆಕ್ನಿಕ್ ಬೇರೆ ಇನ್ನೇನೋ ಮಾಡೋದು. ತಪ್ಪು ತಪ್ಪು ಕಲ್ಪನೆಯಿಂದ ತಪ್ಪಾಗಿ ಮಾಡ್ತಕ್ಕಂಥದ್ದು. ಆಮೇಲೆ ಅವಿರತಿ, ಭ್ರಾಂತಿ ದರ್ಶನ, ಇವೆಲ್ಲ ಧ್ಯಾನಕ್ಕೆ ಸಂಬಂಧಪಟ್ಟವು. ಅಂತಂದ್ರೆ ನಾವ್ ಎಷ್ಟೇ ಧ್ಯಾನ ಮಾಡಿದರು, ಎಷ್ಟೇ ಗಂಟೆಗಟ್ಲೆ ಕುತ್ಕೊಂಡ್ರು ಕೂಡ ನಿಮ್ಗೆ ಚಿತ್ತದ ಒಂದ್ ಕಡೆ ನಿಲ್ಲೋದು, ಮನಸ್ಸು ನಿಲ್ಲೋಲ್ಲ, ಒಂದೇ ಕಡೆ ಇರೋದಿಲ್ಲ. ಇದೆಲ್ಲ ಅವಿರತಿ ಅಂತ. ಅಂದ್ರೆ ವಿಷಯ ಭೋಗಗಳ ಕಡೆನೆ ಎರಿತಾ ಇರ್ತವೆ, ಆಮೇಲೆ ಆಲೋಚನೆಗಳ ಕಡೆನೆ ಎಳಿತಾ ಇರ್ತದಲ್ಲ, ಅದನ್ನ ಅವಿರತಿ ಅಂತ ಕರೀತಾರೆ. ಆಮೇಲೆ ಇವೆಲ್ಲ ನಾವು ಧ್ಯಾನ ಬಂಧುಗಳು ಇವೆಲ್ಲ ಟ್ಯಾಲಿ ಮಾಡ್ಕೊಳ್ತಾ ಇರ್ಬೇಕು, ಈ ಚಿತ್ತ ವಿಕ್ಷೇಪಗಳು ಏನೇನ್ ಕೆಲಸ ಮಾಡ್ತವೆ ಅಂತಕ್ಕಂಥದ್ದು ಗೊತ್ತಾಯ್ತು. ಆಮೇಲೆ ಭ್ರಾಂತಿ ದರ್ಶನ, ಏನೋ ಒಂದು ನಮ್ಮ ಕಲ್ಪನೆಯಲ್ಲಿ ಇರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಬಂದ್ರೆ ಅದನ್ನೇ ಸ್ಪಿರಿಚುವಲ್ ಎಕ್ಸ್ಪೀರಿಯನ್ಸ್ ಅದ್ರಲ್ಲೇ ಇಟ್ಬಿಡೋದು ಗೊತ್ತಾಯ್ತು. ಆಮೇಲೆ ಈ ಪವಾಡಗಳ ಮೊರೆ ಹೋಗುವುದು. ಅಧ್ಯಾತ್ಮದಲ್ಲಿ ನೀವು ಕೇಳಿರ್ತೀರ ಎಲ್ಲಾರು ಅಂತ ಕಾಣ್ತದೆ, ಆಧ್ಯಾತ್ಮಿಕ ವಿದ್ಯೆಯಲ್ಲಿ ನಮಗೆ ಪವಾಡಗಳಿಗೆ ಜಾಸ್ತಿ ಒತ್ತು ಕೊಡುವುದಿಲ್ಲ, ಅದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಯಾಕೆ ಅಂತಂದ್ರೆ ಪವಾಡ ಇದಾವೆ, ಪವಾಡಗಳಾಗ್ತವೆ ಅಂತಂದ್ರೆ ಮಿರಾಕಲ್ಸ್ ಆಗುತ್ತೆ, ಆದ್ರೆ ಅದು ಒಂದು ಡೇಂಜರ್ ಇದೆ. ಸಿದ್ಧಿ ಬರ್ತದೆ ಮಾಡುವಾಗ, ಕೆಲವು ಪವಾಡಗಳು ಬರ್ತವೆ, ಸಿದ್ಧಿಗಳು ಬರ್ತವೆ. ಆದ್ರೆ ಸಮಸ್ಯೆ ಏನಂತಂದ್ರೆ ಅದು ನಮ್ಗೆ ಒಂದು ಅಹಂಕಾರಿಯನ್ನಾಗಿ ಮಾಡ್ತದೆ. ಆಮೇಲೆ ನಮಗೆ ಆತ್ಮಜ್ಞಾನದ ಕಡೆಗೆ ನಮ್ಮ ತಗೊಂಡೋಗ್ಬಿಡ ಅಲ್ಲೇ ನಿಲ್ಸ್ಬಿಡ್ತದೆ. ಪವಾಡಗಳಲ್ಲೇ ಅದ್ರಲ್ಲೇ ಇದ್ಬಿಟ್ಟು ಕೆಲವು ಸಾಧಕಗಳು ನೀವು ನೋಡಿರ್ತಾರೆ, ಕೆಲವು ಸಿದ್ಧಿಗಳು ಬರ್ತವೆ, ಅದನ್ನ ಉಪಯೋಗಿಸ್ಕೊಂಡು ಅವ್ರೊಂದ್ ದರ್ಶನ ಗುಂಪು ಮಾಡ್ಕೊಳ್ಳೋದು, ಆಮೇಲೆ ದುಡ್ಡು ಮಾಡ್ಕೊಳ್ಳೋದು, ಇವರೇ ಏನೋ ಒಂದು ಸಾಮ್ರಾಜ್ಯ ಕಟ್ಕೊಂಡ್ಬಿಡೋದು, ಆತ್ಮಜ್ಞಾನ ಬರುವುದಿಲ್ಲ. ಹಂಗಾಗಿ ಇದೆಲ್ಲ ಕೂಡ ನಮ್ಗೆ ಈ ಭ್ರಾಂತಿ ದರ್ಶನದಲ್ಲಿ ಬರ್ತಕ್ಕಂಥದ್ದು. ಆಮೇಲೆ ಅಲಬ್ಧ ಭೂಮಿಕತ್ವ, ಅನವಸ್ಥಿತತ್ವ, ಇಂಥವೆಲ್ಲ ಇದಾವೆ. ಅಂದ್ರೆ ಆ ಸ್ಥಿತಿ ಕೆಲವು ಸಲ ನಮಗೆ ಧ್ಯಾನದಲ್ಲಿ ಯಾವಾಗ್ಲೂ ಒಂದ್ಸಲ 1 hour 2 hours ಕುತ್ಕೊಂಡ್ರೆ 1 ನಿಮಿಷನೋ 2 ನಿಮಿಷನೋ ಪರಿಪೂರ್ಣವಾಗಿರ್ತಕ್ಕಂತಹ ನಮ್ಗೆ ಆತ್ಮಭಾವ ಆಗ್ಲಿ, ಅಥವಾ ಅದರ ದರ್ಶನ ಅಂದ್ರೆ ಆನಂದದ ಬುಗ್ಗೆಗಳು ಹೇಳೋದು, ಇವೆಲ್ಲ ಕೆಲವೇ ನಿಮಿಷ ಇರ್ಬೋದು, ಅಥವಾ ಕೆಲವು ನಿಮಿಷ, ಕೆಲವು ಸೆಕೆಂಡ್ಸ್ ಕೂಡ ಇರ್ತವೆ. 1 ಗಂಟೆ 2 ಗಂಟೆ ಧ್ಯಾನದಲ್ಲಿ ಕುತ್ಕೊಂಡ್ರೆ ಕೂಡ. ಸೊ ಅದು ಜಾಸ್ತಿ ಹೊತ್ತು ನಿಲ್ಲೋದಿಲ್ಲ. ಮತ್ತೆ ಇವತ್ ಬಂದಿದೆ ನಾಳೆ ಬರಲ್ಲ. ಇವತ್ ಬಂದಿರ್ತಕ್ಕಂಥ ಒಂದ್ಸಲ ನಮ್ಗೆ ಧ್ಯಾನದಲ್ಲಿ ಏನೋ ತುಂಬಾ ಅಮಿತವಾಗಿರ್ತಕ್ಕಂಥ ಆನಂದದ ಅನುಭೂತಿ ಉಂಟಾಗ್ತದೆ, ಮತ್ತೆ ನಾಳೆ ಬರಲ್ಲ. ಸೊ ಇವೆಲ್ಲ ಇದೆಯಲ್ವಾ, ಇವೆಲ್ಲ ನಮ್ಗೆ ಯೋಗದಲ್ಲಿ ಅಂದ್ರೆ ಇವೆಲ್ಲ ಪಳಗಬೇಕು ಅಂತ, ಇವನ್ನೆಲ್ಲ ಹೋಗಲಾಡಿಸುತ್ತದೆ ಯಾವುದೇ ಯೋಗ ಸೂತ್ರಗಳು ಅಥವಾ ಯೋಗ ಅನ್ನತಕ್ಕಂಥ ವಿದ್ಯೆ ಕಂಟಿನ್ಯೂಸ್ ಆಗಿ ಮಾಡೋದ್ರಿಂದ ಮಾಡ್ತಾ 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 ಬರ್ತದೆ. ಸೊ ಇವನ್ನೆಲ್ಲ ವಿಚಾರಗಳನ್ನೆಲ್ಲ ನಮ್ಮ ಯೋಗ ಸೂತ್ರಗಳು ಟಚ್ ಮಾಡ್ತವೆ, ಮತ್ತು ಅವುಗಳ ಪರಿಣಾಮ ಏನು, ಅವುಗಳ ಪರಿಹಾರ ಏನು ಎಂಬತಕ್ಕಂಥದ್ದೆಲ್ಲ ನಮಗೆ ಬೋಧನೆಯನ್ನು ಮಾಡುತ್ತದೆ. ಆಮೇಲೆ ಇಷ್ಟ ಆಯ್ತು ಅಂತ ಇಟ್ಕೊಳ್ಳಿ, ಈಗ ಚಿತ್ತ ವಿಕ್ಷೇಪಗಳು, ಇವಾಗ ಏನಾಯ್ತು, ನಮ್ಗೆ ಸ್ವರೂಪದ ಐಡಿಯಾ ಬಂತು ನಮ್ಗೆ. ಸ್ವಭಾವ ದೇಹೇಂದ್ರಿಯ ಮನಸ್ಸಿಗೆ ಸಂಬಂಧಪಟ್ಟಿದ್ದು, ಸ್ವರೂಪ ಅನ್ನತಕ್ಕಂಥದ್ದು ಆತ್ಮನಿಗೆ ಸಂಬಂಧಪಟ್ಟಿದ್ದು. ಸೊ ಆತ್ಮನ ಸಂಬಂಧಪಟ್ಟಿದ್ದು ಅಲ್ಲಿ ಆಗ್ಬೇಕಂತಂದ್ರೆ ಮೊದಲು ಚಿತ್ತ ವೃತ್ತಿಗಳು ನಿರೋಧ ಆಗ್ಬೇಕು. ಅಂದ್ರೆ ನಮ್ಮ ಸಾಮಾನ್ಯವಾಗಿ ಇವಾಗ ಬಿಗಿನಿಂಗ್ ಅಲ್ಲಿ ಧ್ಯಾನ ಸ್ಟಾರ್ಟ್ ಮಾಡಿರೋರು ಕೂಡ ಆಲೋಚನೆ ನಿಲ್ಲಬೇಕು ಅಲ್ವಾ. ಅದೇ ತಾನೆ ನಮ್ಗೆ ಗಮ್ಯ, ಮೊದಲನೇ ಸ್ಟೆಪ್ ನಲ್ಲಿ ಅದು ಆಲೋಚನೆಗಳು ಬರ್ತಾ ಇರ್ತಾವ. ಸ್ವಲ್ಪ ದೇಹ ನಾವು ಕುಂಡ್ರಿಸ್ಬೇಕು, ಆಮೇಲೆ ಆಲೋಚನೆಗಳು ನಿಲ್ಲಬೇಕು. ಅದಾದ್ಮೇಲೆ ನಮ್ಗೆ ಆನಂದದ ಆ ಬುಗ್ಗೆ ಒಳಗಡೆ ಇರ್ತಕ್ಕಂಥ ಬುಗ್ಗೆಯಾಗಿ ಬರ್ತದೆ, ಆನಂದದ ಅನುಭೂತಿ ಅಂತಕ್ಕಂಥದ್ದು. ಸೊ ಅದನ್ನ ಬರ್ಬೇಕು ಅಂತಂದ್ರೆ ಸೊ ಮೊದಲು ಚಿತ್ತಗಳ ವೃತ್ತಿ ಆಗ್ಬೇಕು, ನಿಲ್ಬೇಕು. ಇವೆಲ್ಲ ಮಾಡೋ ಈ ಹೊರಗಡೆ ಇರೋ ಎಲ್ಲ ಈ ಇಂದ್ರಿಯಗಳು ಎಲ್ಲ ನಿಲ್ಬೇಕು, ಕೆಲಸ ನಿಲ್ಲಿಸ್ಬೇಕು. ಆಮೇಲೆ ಅವಾಗ
ಏನಾಗುತ್ತೆ ಅವಾಗ ನಮ್ಗೆ ಈ ಪ್ರಜ್ಞಾ ಅನ್ನತಕ್ಕಂಥದ್ದು ಇದೆಯಲ್ವಾ, ಅದೇ ತಾನೇ ನಮ್ಗೆ ಅಂದ್ರೆ ಆತ್ಮದ ನೆಕ್ಸ್ಟ್ ಕೆಲಸ ಅಂದ್ರೆ ಆತ್ಮ ತುಂಬಾ ಸೂಕ್ಷ್ಮವಾಗಿದೆ ಅಲ್ವಾ, ಅತಿ ಸೂಕ್ಷ್ಮವಾಗಿರ್ತಕ್ಕಂಥ ಶ್ವೇತಾಶ್ವತರೋಪನಿಷತ್ನಲ್ಲಿ ಒಂದು ಮಾತು ಬರ್ತದೆ, ಆತ್ಮದ ಆ ಸೈಜ್ ಎಷ್ಟು ಅಂತ. ಆತ್ಮದ ಸೈಜು ಯಾರಿಗಾರು ಗೊತ್ತಿದೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಶ್ವೇತಾಶ್ವತ ಸೈಜ್ ಎಷ್ಟು ಇರ್ತದೆ ಅಂತ ಒಂದು ಉಪನಿಷತ್ತಲ್ಲಿ ಬರೋ ವಾಕ್ಯ. ಶ್ವೇತಾಶ್ವರೋಪನಿಷತ್ ಒಂದು ಕುದುರೆ ಬಾಲ ತೆಳ್ಳಗಿರೋದು, ಅದನ್ನು ಕುದುರೆ ಬಾಲ ಇರ್ತದಲ್ಲ, ತೆಳ್ಳಗಿರೋದ ಕೊನೆ ತಗೊಳ್ಳೋದು, ಎಡ್ಜ್ ಒಂದು ಕೊನೆ ತಗೊಂಡು ಅದನ್ನು 10,000 ಭಾಗಗಳನ್ನಾಗಿ ಮಾಡಿದರೆ ಒಂದು ಭಾಗ ಇದೆಯಲ್ಲ ಅದು ಆತ್ಮನ ಸೈಜು ಅಂತ ಶ್ವೇತಾಶ್ವರೋಪನಿಷತ್ ಹೇಳ್ತದೆ. ಅಂದ್ರೆ ಒಂದು ಕುದುರೆ ಬಾಲದಲ್ಲಿ ಕೊನೆ ಎಷ್ಟಿರ್ತದೆ ಅದನ್ನ 10,000 ಭಾಗ ಮಾಡೋದು ಕಣ್ಣು ಕಾಣುತ್ತಾ? ಕಾಣದೇ ಇಲ್ಲ, ಆ ಕೊನೆನೇ ಕಾಣಲ್ಲ. ಇದನ್ನ 10,000 ಭಾಗ ಹೆಂಗ್ ಮಾಡೋದು ಅಂದ್ರೆ ಅಷ್ಟು ಅತಿ ಸೂಕ್ಷ್ಮವಾಗಿರ್ತದೆ ಆತ್ಮದ ಸೈಜ್ ಅಂತಕ್ಕಂಥದ್ದು ಒಂದು ಲೆಕ್ಕದಲ್ಲಿ. ಸೊ ಆ ಸೂಕ್ಷ್ಮವನ್ನು ಅರಿಬೇಕಂತಂದ್ರೆ ನಾವು ಸೂಕ್ಷ್ಮ ಗ್ರಾಹಿಗಳಾಗ್ಬೇಕಲ್ವಾ. ಸ್ಥೂಲದಲ್ಲಿ ಗೊತ್ತೇ ಆಗೋದಿಲ್ಲ ಇವೆಲ್ಲ ನಮ್ಗೆ. ಸ್ಥೂಲ ಮಾನವ, ಸೂಕ್ಷ್ಮ ಮಾಧವ, ಹಂಗೆ ಲೆಕ್ಕ. ಸರಿ, ಅವಾಗೇನಾಗ್ತದೆ ಈ ಪ್ರಜ್ಞೆ ಅನ್ನತಕ್ಕಂಥದ್ದು ಇವಾಗ ಅಂದ್ರೆ ಆತ್ಮ ಅಂತ ಸೂಕ್ಷ್ಮವಾಗಿರ್ತಕ್ಕಂಥ ಆದ್ರೆ ಅದು ಸಂಪೂರ್ಣ ಜ್ಞಾನ ಸ್ವರೂಪ ಅಲ್ವಾ, ಅದು ಜ್ಞಾನಾನಂದ ಸ್ವರೂಪ ಅಲ್ವಾ. ಅದರ ನೆಕ್ಸ್ಟ್ ಸ್ಟೇಜ್ ಪ್ರಜ್ಞೆ. ಯಾಕಂದ್ರೆ ಕೆಲಸ ಮಾಡ್ಬೇಕಲ್ಲ ಅದು, ಅಂದ್ರೆ ಪ್ರಪಂಚ ಜ್ಞಾನವನ್ನ ಅರಿಯಲಿಕ್ಕೆ ಅದು ಇಂದ್ರಿಯ ಮತ್ತು ಮನಸ್ಸು ಬುದ್ಧಿಗಳನ್ನ ಉಪಯೋಗಿಸ್ಕೊಳ್ತದೆ ಅಲ್ವಾ. ಸೊ ಹಾಗಾಗಿ ಅದನ್ನ ಪ್ರಜ್ಞಾ ಅಂತ ಕರೀತಾರೆ. ಸೊ ಅದರ ಕಾರ್ಯಭಾಗದ ಅವಸ್ಥೆ ಅಂದ್ರೆ ಆತ್ಮನಿಗೆ ಅವನಿಗೆ ನಿರ್ಲೇಪ ತಾನೆ, ಅವನಿಗೆ ಕೆಲಸನೂ ಮಾಡಲ್ಲ, ಅವನೇನ್ ಮಾಡ್ಬೇಕಾಗಿ ಸ್ವಯಂ ಪೂರ್ಣ. ಸೊ ಹಾಗಾಗಿ ಈ ಪ್ರಪಂಚದ ಜ್ಞಾನವನ್ನ ಅನುಭವವನ್ನು ಪಡೀಲಿಕ್ಕೆ ಅದಕ್ಕೆ ಜೀವಾತ್ಮ ದೇಹ ತಾಳಿ ಬಂದಿರೋದಲ್ವಾ. ಸೊ ಅದನ್ನ ಪಡೀಲಿಕ್ಕೆ ಅವನಿಗೆ ಪ್ರಜ್ಞೆ ಅನ್ನತಕ್ಕಂಥ ಒಂದು ನಿಂತಿರ್ತದೆ. ಆ ಪ್ರಜ್ಞೆಯಿಂದ ವಿವೇಕ, ಪ್ರಜ್ಞೆ ಇವೆಲ್ಲ ಸಿಮಿಲರ್ ಟರ್ಮಿನಾಲಜೀಸ್. ಆ ಪ್ರಜ್ಞೆ ಅನ್ನತಕ್ಕಂಥದ್ದು ಏನಾಗಿದೆ, ಎಲ್ಲರಿಗೂ ಪ್ರಜ್ಞೆ ಇದೆ, ಎಲ್ಲರಿಗೂ ಇದೆ. ಆದರೆ ಆ ಪ್ರಜ್ಞೆ ಅನ್ನತಕ್ಕಂಥದ್ದು ಎಲ್ಲಿದೆ? ದೇಹದಲ್ಲಿದೆ, ಇಂದ್ರಿಯಗಳಲ್ಲಿದೆ, ಮನಸ್ಸಿನಲ್ಲಿದೆ, ಬುದ್ಧಿನಲ್ಲಿದೆ, ಅಹಂಕಾರದಲ್ಲಿದೆ, ಚಿತ್ತದಲ್ಲಿದೆ. ಸೊ ಈ ಇವೆಲ್ಲ ವೃತ್ತಿ ನಿರೋಧ ಆಗ್ಬೇಕಲ್ವ. ಸೊ ಅದಕ್ಕೆ ಈ ಪ್ರಜ್ಞೆಯನ್ನ ಈ ಯೋಗಶಾಸ್ತ್ರ ಅನ್ನತಕ್ಕಂಥದ್ದು, ಯೋಗ ಸಾಧನೆ ಅನ್ನತಕ್ಕಂಥದ್ದು ಮೆಲ್ಲಗೆ ದೇಹ ಭಾವದಿಂದ ಇಂದ್ರಿಯಗಳ ಭಾವಕ್ಕೆ ಕರ್ಕೊಂಡು ಗೀತನಲ್ಲೆಲ್ಲ ಇದಕ್ಕೆ ವಿಶೇಷವಾಗಿರ್ತಕ್ಕಂಥ ಕೆಲವು ಶ್ಲೋಕಗಳನ್ನು ಕೊಡ್ತೀವಿ. ಇಂದ್ರಿಯಾಣಿ ಪರಾಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ ಅಂತ. ಇಂದ್ರಿಯ ದೇಹಕ್ಕಿಂತ ಅಂದ್ರೆ ಅವಯವಗಳಿಗಿಂತ ಇಂದ್ರಿಯಾಣಿ ಪರ ಶ್ರೇಷ್ಠವಾಗಿರ್ತದೆ, ಪವರ್ಫುಲ್ ಆಗಿರ್ತಕ್ಕಂಥ ನಮ್ಮ ಇಂದ್ರಿಯಗಳಿಗಿಂತ ಪವರ್ಫುಲ್ ಆಗಿರ್ತಕ್ಕಂಥ ಮನಸ್ಸಿಗಿಂತ ಪವರ್ಫುಲ್ ಆಗಿರ್ತಕ್ಕಂಥದ್ದು ಬುದ್ಧಿ. ಸೂಕ್ಷ್ಮ ಆಗಿರೋದು, ಪವರ್ಫುಲ್ ಅಂದ್ರೆ ಸೂಕ್ಷ್ಮ ಅಂತ. ಆಮೇಲೆ ಬುದ್ಧಿಗಿಂತ ಸೂಕ್ಷ್ಮ ಪವರ್ಫುಲ್ ಆಗಿರ್ತಕ್ಕಂಥವು ಅಲ್ಟಿಮೇಟ್ ಆಗಿರ್ತಕ್ಕಂಥ ಆತ್ಮ, ಅವನೇ ಸಹ ಅಂತ ಕರೀತಾರೆ ಆತ್ಮನಿಗೆ. ಸೊ ಹಾಗಾಗಿ ಅಲ್ಲಿ ತಗೊಂಡೋಗ್ಬೇಕಲ್ಲ. ನಮ್ ಪ್ರಜ್ಞೆ ಎಲ್ಲಿದೆ ಈಗ? ಒಂದು ದೇಹ ಪ್ರಜ್ಞೆನೆ ಇತ್ತು ಅವ್ರಿಗೆ. ದೇಹ ಪ್ರಜ್ಞೆಯಲ್ಲಿ ಇರೋರ್ಗೆ ಎಕ್ಸಾಂಪಲ್ ಮಾತ್ರ ಹೇಳ್ಬಿಡ್ತೀನಿ ಒಂದ್ 2-3. ಬರೀ ದೇಹ ಪ್ರಜ್ಞೆನೆ. ಅವ್ರಿಗೆ ಏನಿದ್ರು ಒಳ್ಳೆ ಬಟ್ಟೆ ಹಾಕೊಳ್ಳೋದು, ತಿರ್ಗೋದು, ಆಮೇಲೆ ಚೆನ್ನಾಗಿ ಊಟ ಮಾಡೋದು, ಆಮೇಲೆ ಒಳ್ಳೆ ನೋಡೋದು, ಇಷ್ಟೇ ತಾನೆ. ಆಮೇಲೆ ಅವ್ನು ಸ್ವಲ್ಪ ಏಜ್ ಆಯ್ತು, ಅಯ್ಯೋ ಏಜ್ ಆಯ್ತು ಅನ್ನೋದು, ನಾನ್ ಚಿಕ್ಕ ವಯಸ್ಸಲ್ಲಿ 40 ಇಡ್ಲಿ ತಿಂತಾ ಇದ್ದೆ ಅನ್ಬಿಡೋದು, ಸ್ವೀಟ್ ಇಷ್ಟು ತಿಂತಾ ಇದ್ದೆ ಈಗಲ್ಲ ಆಗಲ್ಲ ಅನ್ನೋದು. ಅಂದ್ರೆ ಏನೇ ಆಗ್ಲಿ ಈ ದೇಹದ ಬಗ್ಗೆನೇ ಚಿಂತನೆ. ಎಲ್ಲೋದ್ರು ಏನಾದ್ರು ಪ್ರವಚನ ಎಲ್ಲರೂ ಹೋಗ್ತಾರೆ ಕೆಲವರು, ಅದೆಲ್ಲ ಬಿಟ್ಬಿಟ್ರು ಆಮೇಲೆ ಪ್ರಸಾದ ಏನ್ ಕೊಡ್ತಾರೆ ಬೇಕಲ್ಲ, ಇದರಿಂದ ಜಾಸ್ತಿ. ಮದುವೆ ಹೋಗ್ತಾರೆ ಅಂದಿಟ್ಟು ಹಳ್ಳಿ ಮದುವೆಗೆ ಏನೋ ಮಾಡ್ತಾರೆ, ಅವ್ರಿಗೇನೋ ಹರ್ಸಣ, ಅವ್ರೇನೋ ಅಲ್ಲಿ ವಿಶೇಷ, ಅವ್ರಿಗೇನಾರು ಒಂದು ವಿಷಯ ಅದೆಲ್ಲ ಇಲ್ಲ. ಏನ್ ಊಟ ಹಾಕ್ತಾರೆ? ಇದೇ ತಾನೆ ಅಲ್ಲಿ ಚಿಂತೆ. ಯಾಕಂದ್ರೆ ಆ ಪ್ರಜ್ಞೆ ಅಲ್ಲಿರ್ತದೆ ಅವ್ರಿಗೆ, ಆಯ್ತಾ. ಒಬ್ಬೊಬ್ರಿಗೊಂದು ಈ ತರದ್ದು ಅಲ್ಲಿ ಹೋಗಿ ಕಾಡ್ಸೋರು ಈ ತರದ್ದೆಲ್ಲ. ಈ ಎಕ್ಸಾಂಪಲ್ ಎಲ್ಲ ಹೇಳ್ಬಾರ್ದಿತ್ತ ಕಡೆನಲ್ಲಿ ಇರ್ತಾರೆ ನೋಡಿ, ಹಂಗ ಅಲ್ಲೆಲ್ಲ ಸೆಟ್ ಆಗ್ಬಿಡ್ತಾರೆ ಅವ್ರು. ಯಾಕಂದ್ರೆ ಅದ್ ಬಿಟ್ಟು ಮೇಲೆ ಬರೋದೇ ಇಲ್ಲ, ಇವ್ರನ್ನ ಜಪ ಬರ್ಬೇಕಾಯ್ತು. ಸೊ ಈ ಯೋಗ ಸೂತ್ರ ಈ ತಲೆ ಮೇಲೆ ಉಪಕಾರ ಅಂತ ಒಂದ್ ಹೊಡೆದು ಕರ್ಕೊಂಡ್ ಬರ್ತದೆ ಅದು, ಗೊತ್ತಾಯ್ತು. ಈ ಪ್ರಜ್ಞೆಯನ್ನ ಊರ್ದುಗೊಳಿಸ್ತದೆ ನಮಗೆ. ದೇಹ ಪ್ರಜ್ಞೆ, ಇಂದ್ರಿಯ ಪ್ರಜ್ಞೆ, ಮಾನಸಿಕ ಪ್ರಜ್ಞೆ. ಅಂದ್ರೆ ಇಂಗ್ಲಿಷ್ ನಲ್ಲಿ ನೀವು ಯಾರು ಕೇಳಿದ್ರೆ ಬಾಡಿ ಕಾನ್ಶಿಯಸ್ನೆಸ್, ಸೆನ್ಸಸ್ ಕಾನ್ಶಿಯಸ್ನೆಸ್, ಆಮೇಲೆ ಮೈಂಡ್ ಕಾನ್ಶಿಯಸ್ನೆಸ್, ಬುದ್ಧಿ ಕಾನ್ಶಿಯಸ್ನೆಸ್, ಸೆಲ್ಫ್ ಕಾನ್ಶಿಯಸ್ನೆಸ್, ಸೋಲ್ ಕಾನ್ಶಿಯಸ್ನೆಸ್. ಸೊ ಸೋಲ್ ಕಾನ್ಶಿಯಸ್ ನಲ್ಲೇ ನಮಗೆ ಯೋಗದ ಚರಮ ಸ್ಥಿತಿ. ಸೊ ಅಲ್ಲಿಗೆ ಯೋಗ ಸೂತ್ರಗಳು ಅಥವಾ ಯೋಗದ ಸಾಧನೆ ನಮ್ಗೆ ಕರ್ಕೊಂಡು ಹೋಗ್ತದೆ. ಅದನ್ನ ಟೆಕ್ನಿಕಲ್ ಆಗಿ ಹೇಳ್ತಾರೆ. ವಿಶೇಷವಾಗಿ ರಾಜಯೋಗ ಅಂತ ಸ್ವಾಮಿ ವಿವೇಕಾನಂದ ಪುಸ್ತಕ ಬರ್ತಾರೆ. ಅದರಲ್ಲಿ ಆ ಸ್ವಾಮಿ ವಿವೇಕಾನಂದರ ಈ ಸಪ್ತ ಪ್ರಜ್ಞಾ ಇದರಲ್ಲೇ ಬರ್ತದೆ. ತಸ್ಯ ಸಪ್ತದಾ ಪ್ರಾಂತ ಭೂಮಿ ಪ್ರಜ್ಞಾ ಅಂತ 7 ಸ್ತರಗಳಲ್ಲಿ ನಮಗೆ ಈ ಪ್ರಜ್ಞೆ ಅನ್ನತಕ್ಕಂಥದ್ದು ಎತ್ತರಕ್ಕೆ ಹೋಗ್ತದೆ ಅನ್ನೋದನ್ನ ಸೂತ್ರಗಳು ಹೇಳ್ತವೆ. ಅದಕ್ಕೆ 1ನೇ ಸ್ಟೇಜ್
ಪ್ರಜ್ಞೆಯನ್ನು ಊರ್ದುಗೊಳ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ಇವೆಲ್ಲ ಇಂಡಿಕೇಶನ್ಸ್. ಅದನ್ನ ನಾವು ಸ್ವಲ್ಪ ನೋಡ್ಬಿಡೋಣ, ಇದು ಇಂಪಾರ್ಟೆಂಟ್ ಆಗಿರೋದು. ಅತೃಪ್ತಿಯ ನಿಲ್ಲುವಿಕೆ. ಸೊ ಪ್ರಜ್ಞೆ ಊರ್ದುಗೊಳ್ತಾ ಇದೆ ಅಂತಂದ್ರೆ ಅವನಿಗೆ ಯಾವುದೇ ತರದ ಅತೃಪ್ತಿ ಇರಬಾರ್ದು. ದೇಹದ ಬಗ್ಗೆ ಕೊರತೆ ಇರ್ಬೋದು, ನಮ್ಗೆ ಫೈನಾನ್ಷಿಯಲ್ ಸ್ಟೇಟ್ ಇರ್ಬೋದು, ಅಥವಾ ಮನಸ್ಸಲ್ಲೇ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಾರು ಅತೃಪ್ತಿ ಅನ್ನೋದು ಇರಬಾರ್ದು ಅವನಿಗೆ. ಅದಿಲ್ಲ, ಇದು ಮಾಡ್ಲಿಲ್ಲ ಅಂದ್ರೆ ನನ್ಗೆ ಇಲ್ಲ ರೀ ಅತೃಪ್ತಿ. ನಮ್ಮ ವಯಸ್ಸಾದವ್ರು ಕೂಡ ನೋಡಿ, ಏನ್ ಮಾಡಿದ್ರೆ ಏನ್ ಪ್ರಯೋಜನ, ಅಲ್ಲೋಗಿಲ್ಲ ಇಲ್ಲೋಗಿಲ್ಲ, ಏನೋ ಒಂದು ಅತೃಪ್ತಿ ಇದ್ದೇ ಇರ್ತದಲ್ವೇ, ಎಲ್ಲರಿಗೂ ಇರ್ತದೆ. ಸೊ ಮೊದಲನೇ ಸ್ಟೇಜ್ ಪ್ರಜ್ಞೆ ಅವನಿಗೆ ಊರ್ದುಗೊಳ್ತಾ ಇದೆ, ಅವನು ಆತ್ಮಭಾವ ಹೋಗ್ತಾ ಇದ್ದಾನೆ, ಮೊದಲನೇ ಸ್ಟೇಜನೇ ಅತೃಪ್ತಿಯ ನಿಲ್ಲೋದು. ಆಮೇಲೆ ವ್ಯಥೆಯ ಅಭಾವ. ಅತೃಪ್ತಿ ಇದ್ರೆ ಪರವಾಗಿಲ್ಲ, ಅಯ್ಯೋ ಹೋಗ್ಲಿ ಬಿಡ್ರಿ ಅಂತಾನೆ, ವ್ಯಥೆ ಪಡ್ತಾನೆ. ಒಳಗಡೆನೆ ಹಾಕೊಂಡು ಕೊರಗ್ತೀವಲ್ಲ ನಾವು. ಸೊ ವ್ಯಥೆ, ಅಯ್ಯೋ ಹಿಂಗಾಗೋಯ್ತೆ, ನನಗೆ ಹಿಂಗಾಗೋಕೆ, ದೇವ್ರ ಕಣ್ ತೆಗ್ದಿಲ್ಲ, ದೇವ್ರ ಕಣ್ ಮುಚ್ಚಿಬಿಟ್ರು, ಹಿಂಗೆ ತಾನೇ ಹೇಳದ್ ನಮ್ಗೆ. ನೋಡಿ ಏನೇನೋ ಮಾಡ್ತಾರೆ, ಮಾಡಬಾರ್ದು ಮಾಡ್ತಾ ಚೆನ್ನಾಗೇ ಇದ್ದಾರೆ, ನನಗ್ ನೋಡಿ ಹಿಂಗ ಆಗ್ಬಿಟ್ಟಿದೆ, ನಾನ್ ದಿನಾಲು 2 ಅವರ್ ಪೂಜೆ ಮಾಡ್ತೀನಿ. ಇವೆಲ್ಲ ವ್ಯಥೆಗಳು ತಾನೆ, ಇವೆಲ್ಲ ಮಾಡ್ಬೇಕಾ ಭಕ್ತನಾಗಿರ್ತ ಹಿಂಗ ಅಂತಾನ. ಅವ್ನ ಟೈಮ್ ಕೈಕರ ಏನ್ ಮಾಡ್ತಾನೋ ತನ್ನ ಪಕ್ಷ ಕೃಷ್ಣಾರ್ಪಣ ಮಸ್ತು ಅಂತ ಅರ್ಪಿಸ್ತಾನೆ, ಸುಮ್ಮನೆ ಇರ್ತಾರೆ ಅಲ್ವಾ. ಪ್ರಜ್ಞೆ ಮೇಲ್ಕ್ ಹೋಗಿಲ್ಲ ಅಂತ, ಪ್ರಜ್ಞೆ ಊರ್ದುಗೊಳ್ತಾ ಇರೋ ಇವೆಲ್ಲ ಲಕ್ಷಣಗಳು ಕಾಣ್ತವೆ. ನಮ್ಮಲ್ಲಿ ಕೂಡ ಅಷ್ಟೇ. ನಾ ಸಾಮಾನ್ಯವಾಗಿ ಸಾಧಕರು ಅವ್ರವ್ರು ಸಿಗ್ತಾರಲ್ವಾ, ಅವರಲ್ಲಿ ನಾನ್ ಅವ್ರು ನೋಡೋದು ಹಂಗೆ. ಅವ್ರು ಯಾವ್ಯಾವ ತರ ಅವರ ಆಚಾರ ವಿಚಾರಗಳೇನು, ಅವ್ರು ಯಾವ ತರ ಮಾತಾಡ್ತಾರೆ, ಅವರು ಯಾವ್ಯಾವ ವಿಚಾರದ ಬಗ್ಗೆ ಮಾತಾಡ್ತಾರೆ, ಯಾವ್ದಕ್ಕೆ ಇಂಪಾರ್ಟೆನ್ಸ್ ಕೊಡ್ತಾರೆ, ಇಂಥವೆಲ್ಲ ನೋಡೋಕೆ ಗೊತ್ತಾಗ್ಬಿಡ್ತದೆ. ನಾವು ಧ್ಯಾನ ಬಂಧುಗಳೆಲ್ಲ ನೋಡ್ಬೋದು ಅವ್ರಿಗೆ ಇದೆಲ್ಲ ಇರ್ತವ, ಗೊತ್ತಾಯ್ತಾ. ಆಮೇಲೆ ವ್ಯಥೆಯ ಅಭಾವ, ಅರಿವಿನ ಅನುಭೂತಿ. ಆಮೇಲೆ ಅರಿವಿನ ಅನುಭೂತಿ ಅಂತಂದ್ರೆ ಇದೇ ರೀ, ಏನೋ ಒಳಗಡೆ ಏನೋ ಇದೆಲ್ಲವನ್ನು ನಡೆಸ್ತಕ್ಕಂತಹ ಒಂದು ಶಕ್ತಿ ಒಳಗಡೆ ಇದೆ ರೀ ಅನ್ನೋದು ಅರಿವು ತಾನೇ. ಅದು ತುಂಬಾ ಜನಕ್ಕೆ ಬರೋದೇ ಇಲ್ಲ. ಅದು ಏನ ನಡೀತಾ ಇದ್ದಾರೆ, ಸರ್ವಕವಾದ ಅಂತ ಕರೀತಾರೆ ಅದನ್ನ. ಅಂದ್ರೆ ಈ ಪ್ರಪಂಚ ಅಂತಕ್ಕಂಥದ್ದು ಕಾಮದಿಂದ ಉಂಟಾಗಿದೆ, ಗಂಡು ಹೆಣ್ಣಿನ ಸಂಯೋಗದಿಂದ ಉಂಟಾಗಿದೆ, ಕಾರ್ಯಕಾರಣ ಅಷ್ಟೇ. ಅದಲ್ಲಿ ಬರ್ತದೆ, ಇಲ್ಲಿ ಬರ್ತದೆ, ಸೂರ್ಯ ಬರ್ತಾನೆ, ಇಲ್ಲಿ ಬೆಳಕು ಬರ್ತದೆ, ಇಲ್ಲಿ ಅದಕ್ಕಿಂತ ಕಡೆ ಶಕ್ತಿ ಇರ್ಬೇಕಲ್ಲ, ಅದೆಲ್ಲ ಹೋಗೋದೇ ಇಲ್ಲ. ಸೊ ಇದನ್ನ ಈ ಅರಿವು ಬರ್ತದೆ ಒಳಗಡೆ, ತನ್ನ ಅರಿವು ಅಂತ ಕರೀತಾರೆ. ಆಮೇಲೆ ಅದು ಜ್ಞಾನದ ಪ್ರಾರಂಭ ಅಂತ ಅರಿವು ಒಳಗಡೆ. ಅಂದ್ರೆ ಅಸ್ಥಿ ಕಷ್ಟಿ ಸ್ವಯಂ ನಿತ್ಯಂ ಅಹಂ ಪ್ರತ್ಯಯಾಲಂಬನಂ ಅಂತ ಶಂಕರಾಚಾರ್ಯರ ಮಾತು. ಒಳಗಡೆ ಏನೋ ಇದೆ ರೀ, ಇದೇನೋ ಮಾಡ್ತಾ ಇದೆ, ಇದರಿಂದನೇ ಇವೆಲ್ಲ ಉಂಟಾಗ್ತಾ ಇದೆ, ಇಂಡಿಪೆಂಡೆಂಟ್ ಅಲ್ಲ ಇದು, ದೇಹ ಮನಸ್ಸು ಬುದ್ಧಿಗಳು, ಇದಕ್ಕೆ ಕಂಟ್ರೋಲ್ ಇದಾನೆ ಒಳಗಡೆ ಅನ್ನತಕ್ಕಂಥದ್ದು ಮೆಲ್ಲಗೆ ಅರಿವಾಗ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಅದಾದ್ಮೇಲೆ ನಿತ್ಯ ವಸ್ತು ವಿವೇಕ ಬರ್ತದೆ. ಯಾವುದು ನಿತ್ಯ, ಯಾವುದು ಅನಿತ್ಯ, ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಶ್ರೇಯಸ್ಸು, ಯಾವುದು ಪ್ರೇಯಸ್ಸು, ಯಾವುದು ನಮ್ಮನ್ನ ಅಧೋಗತಿಗೆ ತಗೊಂಡೋಗ್ತದೆ, ಯಾವುದು ನಮ್ಮನ್ನ ಊರ್ಧ್ವಗತಿ, ಇವೆಲ್ಲ ನಮ್ಗೆ ಅರಿವು ಬರ್ತದೆ ಅಲ್ವಾ. ಈಗ ನಾವು ಮಾಡ್ತಕ್ಕಂಥದ್ದು ಮಾಂಸಾಹಾರ ಒಳ್ಳೇದಲ್ಲ ಅಲ್ವಾ. ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಅದು ಶ್ರೇಯ ಮಾರ್ಗಕ್ಕೆ ಕರ್ಕೊಂಡು ಹೋಗಲ್ಲ, ಅದನ್ನ ಪ್ರೇಯ ಮಾರ್ಗಕ್ಕೆ ಕರ್ಕೊಂಡು ಹೋಗ್ತದೆ ಅಲ್ವಾ. ಈ ಪ್ರಜ್ಞೆ ಊರ್ಧ್ವಗೊಳ್ತಾ ಅನೇಕ ಸಾಧಕರು ನಾನು ನೋಡಿದ್ದೀನಿ, ಮಾಂಸ ತಿನ್ನೋರು, ಆಮೇಲೆ ಡ್ರಿಂಕ್ಸ್ ಮಾಡೋರು, ಅವ್ರು ನಿಲ್ಸ್ಬಿಡ್ತಾರೆ. ಯಾಕೆ, ಇವೆಲ್ಲ ಸ್ಟೇಜಸ್ ಆಯ್ತು. ಸೊ ಹಾಗಾಗಿ ಅವ್ರಿಗೆ ಅರಿವಿನ ಸ್ಥಿತಿ ಬಂದ್ಮೇಲೆ ನಿತ್ಯ ಅನಿತ್ಯ, ಯಾವ್ದನ್ನ ಕಟ್ಕೊಂಡ್ರೆ ನಮ್ಗೆ ಚಿಂತೆಗಳು ಬರ್ತಾವ್ರಿ, ಯಾವ್ದನ್ನ ಕಟ್ಕೊಂಡ್ರೆ ನಮ್ಗೆ ಪ್ರಸನ್ನ ಭಾವದಲ್ಲಿರ್ತೀವಿ, ಅನಿತ್ಯವಾಗಿರ್ತದೆ. ಸೊ ಇಂಥವೆಲ್ಲ ನಮ್ಗೆ ಮೆಲ್ಲಿಗೆ ಅರಿವಾಗ್ತಾ ಹೋಗ್ತದೆ. ಆಮೇಲೆ ಚಿತ್ತ ಸ್ವಾತಂತ್ರ್ಯ ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಸ್ವಾಮಿ ವಿವೇಕಾನಂದರು. ವಿಶೇಷವಾಗಿ ಚಿತ್ತ ಸ್ವಾತಂತ್ರ್ಯ ಅಂತಂದ್ರೆ ಈ ಚಿತ್ತ ಅಂತಕ್ಕಂಥ ಇದು ಮನಸ್ಸಿನ ಒಂದು ಪ್ರಮುಖ ಭಾಗ ಅಲ್ವಾ. ಅಂದ್ರೆ ಕ್ಯಾನ್ವಾಸ್, ಅದು ಮೆಮೊರಿ ಬ್ಯಾಗ್, ಅದನ್ನೇ ತಾನೇ ಚಿತ್ತ ಅಂತ ಕರೆಯೋದು. ಇದು ಸ್ವಾತಂತ್ರ್ಯ. ಈಗ ಅದಕ್ಕೆ ತನ್ನನ್ನೇ ತಾನು ಹುಡುಕಿಕೊಳ್ಳುವ, ತನ್ನ ಮೂಲವನ್ನ ಹುಡುಕುವ ಒಂದು ಸ್ಥಿತಿ ಉಂಟಾಗುತ್ತದೆ. ಇವಾಗ ಸ್ವಾತಂತ್ರ್ಯ ಇಲ್ಲ. ಈ ಚಿತ್ತ ಅನ್ನತಕ್ಕಂಥದ್ದು ನಮ್ಮ ಇನ್ಪುಟ್ಸ್ ಏನಿದೆ ಹೊರಗಡೆಯಿಂದ ಬರ್ತಕ್ಕಂಥದ್ದು, ಏನ್ ಮನಸ್ಸಿನಿಂದ ಪಂಚ ವಿಷಯಗಳು ಬರ್ತವೆ, ಅದನ್ನ ಮನಸ್ಸಿಗೆ ಹಾಕೊಳ್ತದೆ, ಅದು ಬುದ್ಧಿಗೆ ತಗೊಂಡ್ಬರ್ತದೆ. ಬುದ್ಧಿ ಹೋಗಿ ಬುದ್ಧಿನಲ್ಲಿ ಅದ್ರ ಕೆಲಸ ಎಲ್ಲ ಆದ್ಮೇಲೆ ಅದರ ಬ್ಲೂ ಪ್ರಿಂಟ್ ನ ಚಿತ್ತದಲ್ಲಿ ಉಳಿದಿಸ್ಬಿಡ್ತದೆ, ಅದನ್ನೇ ಮಾಡ್ತಾ ಇರ್ತವೆ. ಅದಕ್ಕೆ ಸ್ವಾತಂತ್ರ್ಯ ಇರೋದಿಲ್ಲ. ಇವನು ಪ್ರಜ್ಞೆ ಊರ್ಧ್ವಗೊಳ್ತಾ ಏನಾಗುತ್ತೆ ಅಂತಂದ್ರೆ, ಓಹೋ ಇದನ್ನ ಬೇರೆ ತರ ಥಿಂಕ್ ಮಾಡಕ್ ಹೋಗ್ತಾರೆ. ಬೇರೆ ತರ ಅಂತಂದ್ರೆ ಇದಕ್ಕಿಂತ ಉನ್ನತವಾಗಿರ್ತಕ್ಕಂಥ ಆಲೋಚನೆಗಳು ಬರ್ತವೆ. ಸೊ ಇದರ ಹಿಂದೆ ಇರ್ತಕ್ಕಂಥ ಕಾರಣ ಏನ್ರಿ ಅಂತ ಹೊಳೆಯಕ್ ಶುರು ಮಾಡ್ತಾನೆ. ಇದಾಗಿದ್ದ ತಕ್ಷಣ ಆಮೇಲೆ ಚಿತ್ತದ ಕಾರಣ ಸ್ಥಿತಿಗೆ, ಕಾರಣ ಕಾರ್ಯ ಸಂಬಂಧ ನೀವು ಕೇಳಿರ್ತೀರ ಅನೇಕ. ಅಂದ್ರೆ ಕಾರ್ಯ ಅನ್ನತಕ್ಕಂಥದ್ದು ಹೊರಗಡೆ ಆಗ್ತಕ್ಕಂಥದ್ದು, ಕಾರಣ ಅಂತಕ್ಕಂಥದ್ದು ಆತ್ಮ ಕಾರಣ, ಅದೇ ತಾನೆ, ಅದರಿಂದ ತಾನೇ ಎಲ್ಲ ಮಾಡ್ತಕ್ಕಂಥ. ಅದಕ್ಕೆ ನೀವು ಕಠೋಪನಿಷತ್ ಇದ್ದದಲ್ಲೆಲ್ಲ ಆತ್ಮಾನಂ ರಥಿನಂ ಇತಿ ಶರೀರಂ ರಥಮೇವ, ಆಮೇಲೆ ಮನಃ ಪ್ರಗ್ರಹಮೇಚ ಬುದ್ಧಿಂತು ಸಾರಥಿಂ ವಿದ್ಧಿ ಮನಃ ಪ್ರಗ್ರಹಮೇವ ಚ. ಮನಸ್ಸು ಆತ್ಮನೇ ರಥಿಕ, ಅವನೇ ಕಾರಣ ಅವನು.
ಇವನು ಅದರಿಂದ ಉಂಟಾಗತಕ್ಕಂತ ಎಲ್ಲ ವಿಚಾರಗಳೆಲ್ಲ ಇದೆಯಲ್ಲ, ಅನುಭವಗಳು, ಆ ಕಷ್ಟಗಳು, ಸುಖಗಳು ಏನೇನ್ ಬರ್ತವೆ ಅವೆಲ್ಲ. ಸೊ ಅದನ್ನ ಕಾರ್ಯ ಅಂತ ಕರೀತಾರೆ. ಈ ಕಾರ್ಯಕಾರಣದ ಸ್ಥಿತಿಗೆ ಕಾರಣ ಸ್ಥಿತಿಗೆ, ಕಾರ್ಯಸ್ಥಿತಿಗಲ್ಲ. ಅಂದ್ರೆ ಮೆಲ್ಮೆಲ್ಲಿಗೆ ಅವನು ಆತ್ಮಸ್ಥಿತಿಗೆ ಹೋಗ್ತಾನೆ ಅಂತ. ಇದಾಗಿದ ತಕ್ಷಣ ಮರಳುವಿಕೆ, ಆಮೇಲೆ ಆತ್ಮಭಾವದಲ್ಲಿ ಪ್ರತಿಷ್ಠನಾಗುತ್ತಾನೆ. ಇದನ್ನ ಓಶೋ ಅವ್ರ ಮಾತು ನಾನು ಅನೇಕ ಸಲ ಹೇಳ್ತೀನಿ, ಬಹಳ ತುಂಬಾ ಇಷ್ಟವಾಗಿರ್ತಕ್ಕಂಥ ಸ್ಟೇಟ್ಮೆಂಟ್. ಯೋಗ ಅಂತಂದ್ರೆ ಸ್ವಯಂನಲ್ಲಿ ಪ್ರತಿಷ್ಠಾಪನೆಗೊಳ್ಳುವುದು ಅಂತ ಒಂದ್ ಮಾತು ಬರೀತಾರೆ. ಸ್ವಯಂನಲ್ಲಿ ಅಂದ್ರೆ ಸ್ವಯಂ ಯಾವುದು? ಆತ್ಮವೇ ಸ್ವಯಂ. ಅದರಲ್ಲಿ ಪ್ರತಿಷ್ಠಾಪನೆಗೊಳ್ಳುವುದು, ಅದರಲ್ಲಿ ಎಸ್ಟಾಬ್ಲಿಷ್ ಆಗ್ಬೇಕ್ರಿ. ಹಂಗೆ ಇವಾಗ ನಾವು ಸ್ವಯಂನಲ್ಲಿ ನಮ್ದೇನಿದ್ರು ಈ ಚಿತ್ತವೃತ್ತಿಗಳಲ್ಲೇ ನಮ್ ಕಾಲ ಎಲ್ಲ ಕಳೆದು ಬಿಡ್ತೀವಿ. ಕಾಲ ಕಳೆದ್ರು ಪರವಾಗಿಲ್ಲ, ಜೀವನ ಕಳೆದು ಬಿಡ್ತೀವಿ. ಜೀವನ ಕಳೆದ್ರು ಪರವಾಗಿಲ್ಲ, ಜನ್ಮಗಳನ್ನ ಕಳೆದು ಬಿಡ್ತೀವಿ. ಈ ತರದ ಈ ಚಿತ್ತವೃತ್ತಿ ಊರ್ಧಗತಿಗೆ ಹೋಗೋದೇ ಇಲ್ಲ. ಎಷ್ಟೋ ಜನ್ಮ ಆದ್ಮೇಲೆ ಈ ತರ ಎಲ್ಲ ಅಧ್ಯಾತ್ಮ ವಿಚಾರ ಇದೆ, ಅದನ್ನ ಮಾಡೋಣ ಇದನ್ ಮಾಡೋಣ ಹಿಂಗೆಲ್ಲ ಬರ್ತದೆ. ಸೊ ಅವಾಗ ಈ ಚಿತ್ತವೃತ್ತಿಗಳೆಲ್ಲ ನಿರೋಧ ಆಗಿ, ಆಮೇಲೆ ಈ ಕ್ಲೇಶಗಳು, ಮನಸ್ಸಿನ ಕ್ಲೇಶಗಳಿದೆಯಲ್ಲ, ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ ಎಂಬತಕ್ಕಂಥ ಕ್ಲೇಶಗಳೆಲ್ಲ, ಇವೆಲ್ಲ ದೇಹಕ್ಕೆ, ಮನಸ್ಸಿಗೆ, ಬುದ್ಧಿಗೆ ಸಂಬಂಧಪಟ್ಟವು. ಅವೆಲ್ಲ ಒಂದೊಂದಾಗ ನಿವಾರಣೆ ಆಗ್ತಾ ಹೋಗ್ತಾ ಇರ್ತವೆ ಯೋಗ ಸಾಧನೆ ಮುಂದುವರೆದಂಗೆ. ಆಮೇಲೆ ಅವಾಗ ಈ ಸ್ವಯಂನಲ್ಲಿ ಅಥವಾ ಆತ್ಮಸ್ಥಿತಿ ಅಂತಾನಲ್ಲ, ಅವಾಗ ಸಂಪೂರ್ಣವಾಗಿರ್ತಕ್ಕಂಥ ಸಾಕ್ಷಿ ಭಾವದಲ್ಲಿರ್ತಾನೆ. ಎಲ್ಲವನ್ನು ಯಥಾರ್ಥದಂತೆ ನೋಡುತ್ತಾಳೆ ನೋಡುತ್ತದೆ ಅಂತ ಯಥಾರ್ಥ ಭಾವ. ಅದಕ್ಕೆ ಅಧ್ಯಾತ್ಮದ ಒಂದು ಮಾತಿದೆ, ಪದಾರ್ಥವನ್ನೇ ನೋಡುವವನು ಯಥಾರ್ಥವನ್ನ ನೋಡುವುದಿಲ್ಲ. ಯಥಾರ್ಥವನ್ನ ನೋಡದೇ ಇರುವವನು ಅವನಿಗೆ ಪರಮಾರ್ಥದ ಅನುಭೂತಿ ಉಂಟಾಗುವುದಿಲ್ಲ, ಆ ಕಡೆ ಹೋಗೋದೇ ಇಲ್ಲ. ಯಥಾರ್ಥವನ್ನೇ ನೋಡ್ತಕ್ಕಂಥವನಿಗೆ ನೋಡ್ಬೇಕು. ಅಂದ್ರೆ ಯಾವ್ದು ಹೆಂಗಿದೆ ಹಂಗೆ ನೋಡ್ಬೇಕು ಅಷ್ಟೇ. ಅದಕ್ಕೆ ಇವನ ಅಭಿಪ್ರಾಯವನ್ನ ಸೇರಿಸುವುದು, ಆಮೇಲೆ ಅದಕ್ಕೆ ಸಾಧಕ ಬಾಧಕಗಳಾಗಿ ಇವನೇ ಕಲ್ಪಿಸಿಕೊಳ್ಳುವುದು, ಹಂಗ್ ನೋಡೋದಲ್ಲ. ಹೆಂಗಿದೆ ಹಂಗ್ ನೋಡ್ತಾ ಇರ್ತಾರೆ. ಅವಾಗ ಸಾಕ್ಷಿ ಭಾವದಿಂದ ಅದೇ ತಾನೆ. ಸಾಕ್ಷಿ ಕೋರ್ಟಲ್ಲಿ ಇಬ್ರು ಜಗಳ ಆಡ್ತಾ ಇರ್ತಾರೆ, ಸಾಕ್ಷಿ ಏನ್ ಮಾಡ್ತಾನೆ, ಅವನಿಗೆ ಶಿಕ್ಷೆ ಆದ್ರೆ ಏನೋ, ಇವನಿಗೆ ಶಿಕ್ಷೆ ಆದ್ರೆ ಎಲ್ಲ ಇವನಿಗೇನು ಸುಮ್ಮನೆ ನೋಡ್ತಾ ಇರ್ತಾನೆ ಅಲ್ವಾ. ಇವನೇ ಅದ್ರಲ್ಲಿ ಕೇಸ ಆಗ್ಬಿಟ್ರೆ ಸರಿ. ಈ ಸಾಕ್ಷಿ ಹೊರಗಡೆ ಆಗೈತು, ಒಳಗಡೆ ಕೂಡ ಅದೇನೆ. ದೇಹದಲ್ಲಿ ದುಃಖ ಇದೆಯಾ, ಅವನಿಗೆ ಸಾಕ್ಷಿ ಭಾವದಲ್ಲಿ ಇರ್ತಾನೆ. ದೇಹಕ್ಕೆ ಕಷ್ಟ ರೀ, ದೇಹದಲ್ಲಿ ಸಮಸ್ಯೆ ಇದೆಯಾ, ಕಾಯಿಲೆ ಇದೆಯಾ, ಅದು ದೇಹಕ್ಕೆ ರೀ, ನನ್ಗಲ್ಲ. ಮನಸ್ಸಿನಲ್ಲಿ ದುಃಖ ಇದೆಯಾ, ಅದು ಮನಸ್ಸಿಗೆ ರೀ, ನನ್ಗಲ್ಲ ಅಂತ ಅವಾಗ ಈ ಭಾವ ಬಂದ್ಬಿಡ್ತದೆ. ಅದನ್ನ ಸಾಕ್ಷಿ ಭಾವ ಅಂತ ಕರೀತಾರೆ. ಸೊ ಎಲ್ಲವನ್ನು ಸಾಕ್ಷಿ ಭಾವದಿಂದ ನೋಡುವಂತ ಸ್ಥಿತಿ ಬಂದ್ಬಿಟ್ರೆ ಅವನ ಜೀವನದಲ್ಲಿ ಗೆದ್ದಾಗಿ ಅವನು ಜೀವನ್ ಮುಕ್ತನಾಗಿ ಬಿಡುತ್ತಾನೆ. ಈ ದೇಹ ಇರೋವರೆಗೂ ಜೀವನ್ ಮುಕ್ತ. ದೇಹ ಬಿದ್ದೋದ್ಮೇಲೆ ವಿದೇಹ ಮುಕ್ತಿ ಅಂತ ಕರೀತಾರೆ. ಆಮೇಲೆ ಅದು ವಿದೇಹ ಮುಕ್ತಿ. ಆಮೇಲೆ ಮತ್ತೆ ಜನ್ಮ ತಗೊಳ್ಬೇಕಂತ ಅವಶ್ಯಕತೆ ಇರೋದಿಲ್ಲ ಅವನಿಗೆ. ತಾನೇ ಬೇಕು ಅಂತಂದ್ರೆ ಈಗ ಮಹಾತ್ಮರೆಲ್ಲ ಬರ್ತಾರಲ್ಲ, ಪತ್ರಿಜಿಯವ್ರು ಬಂದ್ರು, ಆಮೇಲೆ ಅನೇಕ ಜಿಡ್ಡು ಕೃಷ್ಣಮೂರ್ತಿ ಅವ್ರು ಬಂದ್ರು, ಆಮೇಲೆ ರಾಘವೇಂದ್ರ ಸ್ವಾಮಿಗಳು ಬಂದ್ರು. ಅವರೆಲ್ಲ ಲೋಕ ಕಲ್ಯಾಣಕ್ಕೋಸ್ಕರ ಬರೋದಷ್ಟೇ, ಲೋಕ ಕಲ್ಯಾಣಕ್ಕೋಸ್ಕರ. ಅವ್ರಿಗೇನ್ ಆಗ್ಬೇಕಾಗಿರೋದಿಲ್ಲ, ಯಾಕಂದ್ರೆ ಅವ್ರು ಸ್ವಯಂ ಸಿದ್ಧರಾಗ್ಬಿಟ್ಟಿದ್ರು. ಸೊ ಸಾಕ್ಷಿ ಭಾವ ಮತ್ತು ಸಮನ್ವಯ ತತ್ವ ಅವರಿಗೆ ಚೆನ್ನಾಗನ್ನ ಉದ್ದೀಪನೆಗೊಳಿಸ್ತದೆ. ಏದು ಯೋಗ ಸಾಧನೆ. ಇಷ್ಟೆಲ್ಲ ಆಗುತ್ತಲ್ವಾ. ಇಷ್ಟೆಲ್ಲ ಆಗಿದ ತಕ್ಷಣ ಅವಾಗ ಏನಾಗುತ್ತೆ, ಸ್ವಯಂನಲ್ಲಿ ಪ್ರತಿಷ್ಠಾಪನೆಗೊಳ್ಳುವುದು ಅಂದ್ರೆ ಆತ್ಮದ ಲಕ್ಷಣಗಳೇನು? ನಮ್ಮ ಆತ್ಮದ ಲಕ್ಷಣ ಸತ್, ಚಿತ್, ಆನಂದ. ಸತ್ಯ ಅನ್ನತಕ್ಕಂಥ ಯಾವಾಗ್ಲೂ ಇರ್ತಕ್ಕಂಥದ್ದು. ಅದ್ರ ಸತ್ಯದಲ್ಲಿ ಬೇರೆ ಬೇರೆ ಮಜಲುಗಳಿದ್ದಾವೆ, ನಾವು ನಟ್ಶೆಲ್ಲಲ್ಲಿ ನೋಡಿ. ಸತ್ಯಂ ಜ್ಞಾನಂ ಅನಂತಂ ಅಂದ್ರೆ ಬ್ರಹ್ಮಾಂಡಕ್ಕೆ ಇವನು ಒಳಗಡೆ ಸತ್, ಚಿತ್, ಆನಂದ. ಅಂದ್ರೆ ನೀನ್ ಸತ್ತೋಯ್ತ ಅಂತಂದ್ರೆ ಜ್ಞಾನಿಯಾಗಿರ್ತಾನೆ, ಸಾಯೋದ ಅಲ್ಲೆಲ್ಲ ಹೋಗುತ್ತಾರೆ, ಸಾಯ್ತಾನೆ, ಇವ್ನು ಸಾಯೋದಿಲ್ಲ ಅಂತ. ನಮ್ಗೆ ಯಾರಾದ್ರೂ ನೀನ್ ಸತ್ತೋಯ್ತೆ ಅಂದ್ರೆ ಅಮಂಗಳ ರೀ, ಅಯ್ಯೋ ಅಮಂಗಳದ್ ಮಾತಾಡ್ಬಾರ್ದು, ಸಾವು ಅಂತಾರ ಯಾರಾದ್ರು ಅಂತ. ಕುಂದು ಸ್ವಾಮಿಗಳು ಈ ಮಾತ ಅವಾಗ ಹೇಳೋರು. ಅವ್ನು ಸತ್ತೋದ ಅಂದ್ರೆ ಹೌದಾ, ಹೆಂಗಪ್ಪ ಹೋಯ್ತದೆ ಅನ್ನೋ. ಸತ್ತು ಹೋಗಲ್ವಲ್ಲ, ನೀನೇನೋ ಸತ್ತೋದ ಅಂತೀಯ, ಅವಧೂತರುಗಳು ಮಾತಿವಲ್ಲ. ಸೊ ಹಾಗಾಗಿ ಅವರು ಈ ಭಾವದಲ್ಲಿ ಇರ್ತಾರೆ. ಗೊತ್ತಾಯ್ತು. ಸತ್, ಚಿತ್, ಯಾವಾಗ್ಲೂ ಜ್ಞಾನ ಸ್ವರೂಪಿಯಾಗಿರ್ತಾನೆ, ಯಾವಾಗಲೂ ಸತ್ಸ್ವರೂಪಿಯಾಗಿರ್ತಾನೆ. ಸ್ವಭಾವ ಹೇಳ್ತಾ ಇಲ್ಲ, ಸ್ವಭಾವಕ್ಕೆ ಸಂಬಂಧಪಟ್ಟಿದ್ದಲ್ಲ, ಸ್ವರೂಪಕ್ಕೆ ಸಂಬಂಧ. ಆಮೇಲೆ ಯಾವಾಗ ಆನಂದವಾಗಿರ್ತಾನೆ. ರೈಟ್. ಯೋಗರಥೋವಾ ಭೋಗರಥೋವಾ ಸಂಘರಥೋವಾ ಸಂಘವಿಹೀನಂ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ ನಂದತಿ ಶಂಕರಾಚಾರ್ಯರ ಮಾತು. ಯಾವಾಗ ಬ್ರಹ್ಮ ಭಾವದಲ್ಲಿ ಇರ್ತಾನೋ ಅವನಿಗೆ ಯೋಗದಲ್ಲಾದ್ರೂ ಇರ್ಲಿ, ಭೋಗದಲ್ಲಾದ್ರೂ ಇರ್ಲಿ, ಸಂಘದಲ್ಲಾದ್ರೂ ಇರ್ಲಿ, ಪ್ರಪಂಚದಲ್ಲಿ ಇರ್ಲಿ, ಸಂಘವಿಹೀನ ಇವನೊಬ್ಬನೇನಾದ್ರೂ ಇರ್ಲಿ, ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಬ್ರಹ್ಮದಲ್ಲಿ ಇರ್ತದೋ, ಬ್ರಹ್ಮ ಭಾವದಲ್ಲಿ ಇರ್ತದೋ. ಅದಕ್ಕೆ ಬ್ರಹ್ಮ ಭಾವಕ್ಕೆ ಹೋಗ್ಬೇಕಂದ್ರೆ ಆತ್ಮಭಾವ ಬರ್ಬೇಕಲ್ವ. ಆತ್ಮಭಾವವೇ ಬ್ರಹ್ಮಭಾವ. ಸೊ ಒಳಗಡೆ ಆತ್ಮ, ನಮ್ಮಲ್ಲಿ ಇಂಡಿವಿಜುವಲ್ ಸೋಲ್, ಹೊರಗಡೆ ಪರಮಾತ್ಮ ಅಂತ ನೇಮ್ ಕರಿತೀವಲ್ವಾ. ಸೊ ಅವಾಗ ಈ ಸ್ಥಿತಿಯಲ್ಲಿ ನಮ್ಮ ಅಂದ್ರೆ ಸತ್, ಚಿತ್, ಆನಂದ ಸ್ಥಿತಿಯಲ್ಲಿ ನಮಗೆ ನಿಲ್ಲಿಸ್ತದಲ್ಲ, ತಗೊಂಡ್ ಬಂದು ತಂದು ನಿಲ್ಲಿಸುವಂತಹ ಒಂದು
ಈ ವಿಶೇಷವಾಗಿ ಪರಾವಿದ್ಯೆ ಅಂತ ಕರೀತಾ ಇರುತ್ತೆ. ಅಂದ್ರೆ ಅಪರವಿದ್ಯೆ ಅಲ್ಲ, ಪ್ರಾಪಂಚಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಪರವಿದ್ಯೆ. ಇದು ಪರಾವಿದ್ಯೆ ಅಂದ್ರೆ ಆತ್ಮನಿಗೆ ಸಂಬಂಧಪಟ್ಟಿದೆ. ಇದನ್ನ ಪರಾವಿದ್ಯೆ, ಇದನ್ನ ಯೋಗ ಅಂತ ಕರೀತಾರೆ. ಯೋಗ ಶಾಸ್ತ್ರದ ಪ್ರಕಾರ ಇವನ್ ಗೀತೆನಲ್ಲೂ ಇದೇ ತರದ ಮಾತುಗಳು ಬರ್ತವೆ, ಅದನ್ನು ಬೇರೆ ತರ ಹೇಳ್ತಾರೆ. ಸೊ ಹಾಗಾಗಿ ಇದರಿಂದ ನಮ್ಗೇನಾಗ್ತದೆ, ಆತ್ಯಂತಿಕ ದುಃಖ ಅಂದ್ರೆ ಹೋಗೋದೇ ಇಲ್ಲ. ಸ್ವಲ್ಪ ಜನ್ಮಾಂತರಗಳಿಂದ ಬರ್ತವೆ ದುಃಖ, ಹೋಗೋದೇ ಇಲ್ಲ. ಏನ್ ಮಾಡಿದ್ರು ನಮ್ಗೆ ದುಃಖ ಆಗ್ಲಿಲ್ಲ, ಎಷ್ಟ್ ಕಡೆ ಹೋದೆ, ಏನೇನ್ ಮಾಡಿದೆ, ದುಃಖ ಅದೆಲ್ಲ ಇರೋದಿಲ್ಲ. ಅತ್ಯಂತ ದುಃಖ ನಿವಾರಣೆ ಆಗ್ಬಿಡ್ತದೆ. ನಿವಾರಣೆ ಆಗಿ ಈ ಭ್ರಮೆ ಇದೆಯಲ್ವಾ, ಭ್ರಮ, ದೇಹದ ಬಗ್ಗೆ, ಪ್ರಪಂಚದ ಬಗ್ಗೆ, ನಮ್ಮ ಅಸ್ತಿತ್ವದ ಬಗ್ಗೆ, ಇದೆಲ್ಲ ಭ್ರಮೆ ಪೂರ್ಣವಾಗಿ ಎಲ್ಲ ಎಲ್ಲ ಕ್ಲಿಯರ್ ಆಗ್ಬಿಟ್ಟು ಅವನು ಸಂಪೂರ್ಣವಾಗಿ ಬ್ರಹ್ಮವನ್ನ ಅರಿಯುವ, ಅಂದ್ರೆ ಜಗಡಿಯೂ ವ್ಯಾಪಿಸಿರ್ತಕ್ಕಂಥ ವಿಶ್ವ ಶಕ್ತಿ, ಸರ್ವಂ ಖಲ್ವಿದಂ ಬ್ರಹ್ಮ ಅಂತ ಏನ್ ಕರೀತಾರೆ, ಅದರ ಅನುಭೂತಿ ಅಂದ್ರೆ ನಮ್ಮ ಲ್ಯಾಂಗ್ವೇಜ್ ಅಲ್ಲಿ, ಅಂದ್ರೆ ಸಾಮಾನ್ಯವಾಗಿ ನಮ್ ಈ ಸಾಧನ ಪ್ರಪಂಚದಲ್ಲಿ ಕೆಲವರು ಈ ತರ ಮಾಡ್ತಾರೆ. ಅಂದ್ರೆ ಕನೆಕ್ಟೆಡ್ ಟು ದಿ ಸುಪ್ರೀಂ ಕಾನ್ಶಿಯಸ್ನೆಸ್ ಅಂತ ಅಂತೀವಲ್ವಾ, ಗೆಟಿಂಗ್ ಕನೆಕ್ಟೆಡ್ ಟು ಸುಪ್ರೀಂ ಕಾನ್ಶಿಯಸ್ನೆಸ್ ಅಂತ ಅಲ್ಲ, ಅದನ್ನೇ ಬ್ರಹ್ಮವನ್ನು ಅರಿಯುವುದು. ಅಂದ್ರೆ ಬ್ರಾಹ್ಮಣನಾಗುವುದು. ಬ್ರಾಹ್ಮಣನಾಗೋದು ಅಂತಂದ್ರೆ ಬ್ರಹ್ಮವನ್ನು ಅರಿಯೋದಂದ್ರೆ ಅದರಲ್ಲಿ ಬ್ರಹ್ಮೇ ಚರತಿ ಇತಿ ಬ್ರಾಹ್ಮಣ ಅಣತಿ, ಅಂದ್ರೆ ಅವನಿಗೆ ಅದರಲ್ಲಿ ಆಸಕ್ತಿ, ಅವನು ಬ್ರಹ್ಮದಲ್ಲೇ ಆಸಕ್ತಿ, ಇದು ಮಿಕ್ಕಿದಲ್ಲೆಲ್ಲ ಆಸಕ್ತಿ ಇಲ್ಲ. ಇದೆಲ್ಲ ಆ ಬ್ರಾಹ್ಮಣನಿಗೆ ಒಂದು ಮೀನಿಂಗ್ ಇದೆ ಆತರ. ಸೊ ಅಂತ ಆಗಿರ್ತಾನೆ ಅವನು ಬ್ರಹ್ಮ ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅಂತ ಶಾಸ್ತ್ರ ಹೇಳ್ತದೆ. ಬ್ರಹ್ಮವನ್ನು ತಿಳಿಯುವುದು ಬ್ರಹ್ಮವೇ ಆಗಿ ಬಿಡುತ್ತಾನೆ. ಅವನು ಬ್ರಹ್ಮವೇ ಆಗಿ ಬಿಡುತ್ತಾನೆ ಅಂದ್ರೆ ಅವನು ಸಂಪೂರ್ಣವಾಗಿರ್ತಕ್ಕಂಥ ಮುಕ್ತಿಯನ್ನು ಪಡೆದು ಬಿಡುತ್ತಾನೆ. ಇಲ್ಲಿ ಬದುಕಿರುವಾಗ ಮುಕ್ತ, ಜೀವನ್ ಮುಕ್ತ. ಜೀವ ದೇಹ ಹೋದ್ಮೇಲೆ ದೇಹ ಮುಕ್ತ, ಇನ್ನು ಅವನಿಗೆ ಮತ್ತೆ ಜಂಜಾಟ ಇಲ್ಲ. ಸೊ ಅಂತಹ ಒಂದು ಬ್ರಾಹ್ಮಿ ಸ್ಥಿತಿಯನ್ನ ನಮಗೆ ಬ್ರಾಹ್ಮಿ ಸ್ಥಿತಿ ಅಂತ ಕರೀತಾರೆ. ನಮ್ಗೆ ತಂದುಕೊಡ್ತಕ್ಕಂಥ ಏನ್ ವಿದ್ಯೆ ಇದೆ ಅದನ್ನೇ ಯೋಗ ವಿದ್ಯೆ, ಅದನ್ನೇ ಈ ಯೋಗ ಸೂತ್ರಗಳು ನಮ್ಗೆ ಬೋಧನೆ ಮಾಡ್ತಕ್ಕಂಥದ್ದು. ಸೊ ಹಾಗಾಗಿ ಇದರಲ್ಲಿ ನಾವು ಸ್ವಲ್ಪನೇ ನೋಡಿದ್ದೀವಿ, ಅಂದ್ರೆ ಟೇಬಲ್ ಆಫ್ ಕಂಟೆಂಟ್ ತರ. ಸೊ ಇವಾಗ ನಾವಿನ್ನು ಆ ಕ್ಲೇಶಗಳಂದ್ರೆ ಏನು, ಅದಕ್ಕೆ ಕಾರಣ ಏನು ಅದು ನೋಡ್ಬೇಕು. ಆಮೇಲೆ ಚಿತ್ತವೃತ್ತಿಗಳಿಗೆ ಕಾರಣ ಏನು, ಅವ ಯಾವ್ಯಾವ ತರ ಕೆಲಸ ಮಾಡಿ, ಯಾವ್ಯಾವ ಸಂದರ್ಭದಲ್ಲಿ ಏನ್ ಮಾಡ್ತವೆ, ಆಮೇಲೆ ಪ್ರಜ್ಞಾಸ್ಥಿತಿಗಳನ್ನ ಮೇಲ್ಮೇಲೆ ಏರ್ಸೋದಕ್ಕೆ ಬೇರೆ ಟೆಕ್ನಿಕ್ಸ್ ಏನು, ಇವೆಲ್ಲ ಕೂಡ ನಮ್ಗೆ ಸಾಧನ ಪಾದದಲ್ಲಿ ಬರ್ತದೆ. ಆಮೇಲೆ ಇದು ಸಮಾಧಿ ಸ್ಥಿತಿ ಅಂದ್ರೆ ಧ್ಯಾನದ ಮುಂದಿನ ಸ್ಥಿತಿ ಆಗಿದೆ, ಅಂದ್ರೆ ಯೋಗದ ಚರಮ ಸ್ಥಿತಿ ಆಗಿದ್ದ ಪ್ರಜ್ಞಾ, ಆ ಸ್ಥಿತಿಯಲ್ಲಿ ಪ್ರಜ್ಞೆಯ ಅಂದ್ರೆ ಪೂರ್ಣ ಪ್ರಜ್ಞೆಯಲ್ಲಿ ಇರ್ತಕ್ಕಂಥ ಸಮಾಧಿ ಸ್ಥಿತಿನಲ್ಲಿ ಯಾವ್ಯಾವ ತರ ಇದೆ, ಅದರಲ್ಲಿ ಒಂದಕ್ಕೊಂದು ಡಿಫ್ರೆನ್ಸ್ ಏನು, ಅಸಂಪ್ರಜ್ಞಾತ, ಸಂಪ್ರಜ್ಞಾತ, ನಿರ್ಬೀಜ, ಸಬೀಜ ಸಮಾಧಿ, ಇಂಥವೆಲ್ಲ ಸಮಾಧಿಗಳೆಲ್ಲ ಇದೆಲ್ಲ. ಆಮೇಲೆ ವೈರಾಗ್ಯ ಅಂತಂದ್ರೆ ಇದೆಲ್ಲ ಮಾಡೋದಕ್ಕೆ ಏನ್ ಬೇಕು ಅನ್ನೋದು ನೋಡಿ ನಾವು ನಿಲ್ಸ್ಬಿಡೋಣ. ಸೊ ಈ ಸ್ಥಿತಿ ಉಂಟಾಗ್ಬೇಕಲ್ಲ ನಮ್ಗೆ, ಅಂದ್ರೆ ಯೋಗ ಚಿತ್ತ ವೃತ್ತಿ ನಿರೋಧ ಆಗ್ಬೇಕಲ್ಲ, ಅದಕ್ಕೇನ್ರಿ ಮಾಡ್ಬೇಕು, ಅಭ್ಯಾಸ ವೈರಾಗ್ಯಾಭ್ಯಾಮ್ ತನ್ನಿರೋಧ. ಅದಕ್ಕೆ ಎರಡೇ ಮಾರ್ಗ ಇರೋದು, ಒಂದು ಅಭ್ಯಾಸ, ಎರಡನೇದು ವೈರಾಗ್ಯ. ಅಭ್ಯಾಸ ಅಂತಂದ್ರೆ ಏನು ಅಂದ್ರೆ ಪ್ರಯತ್ನ ಮಾಡ್ತಾ ಇರ್ಬೇಕು. ತತ್ರ ಯತ್ನೋಭ್ಯಾಸ ಅನ್ನತ್ತೆ ಸೂತ್ರನೇ ಹೇಳ್ತಾರೆ. ಯತ್ನ ನಿರಂತರವಾಗಿ ಒಂದೇ ಕ್ರಿಯೆಯನ್ನು, ಅದಕ್ಕೆ ಪತ್ರಿಜೇನವರು ನನ್ಗೆ ಅದು ಈ ಸ್ಟೇಟ್ಮೆಂಟ್ ಅನೇಕ ಸ್ಟೇಟ್ಮೆಂಟ್ ಅಲ್ಲಿ ಯಾವಾಗ್ಲೂ ನೆನಪಿರುವಂತದ್ದು. ಯಾರು ಏನಾರು ಕೇಳಕ್ ಬಂದ್ರೆ ಸಮಸ್ಯೆ, ಅದೆಲ್ಲ ಕತೆ ಹೇಳ್ಬೇಡ, ಸುಮ್ನೆ ಧ್ಯಾನ ಕೂತ್ಕೋ ಅನ್ನೋರು. ಅಭ್ಯಾಸ ಅಭ್ಯಾಸ. ಆಮೇಲೆ ವೈರಾಗ್ಯ. ವೈರಾಗ್ಯ ಅಂತಂದ್ರೆ ಈ ಈ ನಮ್ಗ್ ಬೇಕಲ್ಲ, ಈಗ ನಮ್ಗೆ ಆನಂದ ಅನುಭೂತಿ ಆಗ್ಬೇಕು, ಆತ್ಮ ಸಾಕ್ಷಾತ್ಕಾರ ಆಗ್ಬೇಕು, ಅಥವಾ ಆತ್ಮಜ್ಞಾನ ಉಂಟಾಗ್ಬೇಕು, ಹಿಂಗೆಲ್ಲ ಕರಿತೀವಲ್ಲ, ಅದಕ್ಕೆ ಯಾವ್ದು ಅಡ್ಡಿಪಡಿಸ್ತಾವೋ ಯಾವ ಅಂಶಗಳು, ಅದರಿಂದ ನಾವು ದೂರ ಇರೋದು ಅಷ್ಟೇ. ವೈರಾಗ್ಯ ಅಂತ ಅದೇನೆ. ಇಲ್ಲ ಅದ್ ಊಟ ಬಿಟ್ಬಿಡು, ಅಥವಾ ಎಲ್ಲ ಇರೋನೆಲ್ಲ ದುಡ್ಡೆಲ್ಲ ದಾನ ಮಾಡ್ಬಿಡು, ಆಮೇಲೆ ಕಾಣ್ಕೊಟ್ಟೋಗ್ಬಿಡು, ಊರಲ್ಲಿ ಬೆಂಗಳೂರಲ್ಲಿ ಇರ್ಬೇಡ, ಅಥವಾ ಇನ್ಯಾವ್ದಾದ್ರು ಗುಹೆ ಒಳಗಡೆ ಹೋಗಿ ಕುತ್ಕೊಂಡ್ಬಿಡು. ಗುಹೆ ಒಳಗೆ ಕೂತ್ಕೊಂಡ್ರೆ ಈ ಕೆಲ್ಸಕ್ಕೆ ಹೋಗೋದು ಅಂದ್ರೆ ಅದು ಇಂಪಾರ್ಟೆಂಟ್ ಅಲ್ಲ, ವೈರಾಗ್ಯ ಬರ್ಬೇಕಂತ. ಅದಕ್ಕೆ ಅವ್ರಿಗೆ ಇಲ್ಲಿದ್ರೆ ಆಗಲ್ಲಪ್ಪ, ಸಾಧನೆ ಆಗೋದಿಲ್ಲ, ಅಲ್ಲೆಲ್ಲ ಹೋಗಿ ಕೂತ್ಕೊಳ್ತೀನಿ ಅಂತಾರೆ ಅಷ್ಟೇನೆ. ಸೊ ವೈರಾಗ್ಯ ಅಂತಕ್ಕಂಥದ್ದು ಈ ನಮ್ಮ ಗಮ್ಯಕ್ಕೆ, ನಮ್ಮ ನಮ್ಮ ಗುರಿ ಏನಿದೆ ಅದಕ್ಕೆ ಅಡ್ಡಿಪಡಿಸ್ತಕ್ಕಂತಹ ವಿಷಯಗಳಿಂದ ದೂರ ಇರೋದು, ಅವುಗಳಿಗೆ ಬೆನ್ನು ತೋರಿಸುವುದು ಅಂತ. ಅದ್ರಲ್ಲಿ ಒಂದೇ ಒಂದು ಎಕ್ಸಾಂಪಲ್ ನೋಡೋಣ ಅಂತ, ಸಿಂಪಲ್. ನಮ್ಗೆ ಯಾವ್ದ್ರೆ, ಈಗ ನಮ್ಗೆ ಧ್ಯಾನ ಕುತ್ಕೊಳ್ಬೇಕು ದಿನಾಲೂನು ಅಂತ ಇಟ್ಕೊಳ್ಳಿ. ಅದಕ್ಕೆ ಏನ್ ಮಾಡ್ಬೇಕು, 4 ಗಂಟೆಗೋ ಬ್ರಾಹ್ಮಿ ಮುಹೂರ್ತ ಎದ್ದೇಳಿದ್ರೆ ಪ್ರಶಸ್ತವಾಗಿರ್ತಕ್ಕಂಥ. ಅದಕ್ಕೇನ್ ಮಾಡ್ಬೇಕು, ನಾವು ಬೆಳಗ್ಗೆ ಎದ್ದೇಳು 4 ಗಂಟೆಗೆ, 5 ಗಂಟೆಗೆ, 4:15 ಬ್ರಾಹ್ಮಿ ಮುಹೂರ್ತ ಎದ್ದೇಳ್ಬೇಕು, ಅಥವಾ ಯಾವಾಗಾದ್ರೂ ಧ್ಯಾನ ಕುತ್ಕೊಳ್ಬೇಕು. ಸರಿ, ಬ್ರಾಹ್ಮಿ ಮುಹೂರ್ತಗಳು. ಅದಕ್ಕೆ ನಮ್ಗೆ ಅಡ್ಡಿಪಡಿಸ್ತಕ್ಕಂಥದ್ದು ಯಾವುದು, ನಿದ್ದೆ ಅಲ್ವಾ. ಅದೇ ನಮ್ಗೆ ಆ ನಿದ್ದೆ ಆ ಟೈಮ್ ನಲ್ಲಿ 4 ಗಂಟೆಗೆ ಬರ್ತಾ ಇರ್ತಕ್ಕಂಥ ನಿದ್ದೆಯ ಬಗ್ಗೆ ನಮ್ಗೆ ವೈರಾಗ್ಯ ಬರ್ಬೇಕು ಅಲ್ವಾ. ಬೇರೆ ಟೈಮಲ್ಲಿ ನಿದ್ದೆ ಮಾಡ್ಬೇಡಿ ಅಂತ ಹೇಳಲ್ಲ, ಬೇಗ ಮಾಡ್ಕೊಳ್ಳಿ. ಅಥವಾ ನಿಮ್ಮ ಕಾರ್ಯಕಲಾಪಗಳನ್ನ ಈ ತರ ಪ್ಲಾನ್ ಮಾಡ್ಕೊಳ್ಳಿ, ಅವಾಗ ಕಡಿಮೆ ನಿದ್ದೆನ ಸಾಕಾಗ್ತದೆ ನಮ್ಗೆ, ಹಿಂಗೆಲ್ಲ ಇವ್ರು ಮಾಡ್ಕೊಬೋದಲ್ವಾ. ಸೊ ಇದು ನಮ್ಗೆ ಅಡ್ಡಿಪಡಿಸ್ತದ್ರಿ. ಧ್ಯಾನ ಕುತ್ಕೊಳಕ ಮಾಡ್ಬೇಕಂದ್ರೆ ಅದಕ್ಕೆ ಬೇಕಾಗಿರ್ತಕ್ಕಂಥ ನಾವು ಒಂದು ಭೂಮಿಕೆಯನ್ನು ಸಿದ್ಧ ಮಾಡ್ಕೊಳ್ಬೇಕಲ್ವಾ. ಆ ಸಿದ್ಧ ಮಾಡ್ಕೊಳ್ಳಿಕ್ಕೆ ಒಂದ್ ಮನೆಯಲ್ಲಿ ನಮ್ಗೆ ಮನೆಯಲ್ಲೋ ಎಲ್ಲೋ
ಎಲ್ಲಾ ಕಡೆನೂ ಓಡಾಡ್ತಾ ಇರ್ತಾರಪ್ಪ. ನಾವು ಒಂದ್ ಕಡೆ ಒಂದ್ ಮೂಲೆ ಒಂದು ಜಾಗವನ್ನು ಹುಡ್ಕೊಳ್ಳೋದು, ಅಲ್ಲಿ ಡಿಸ್ಟರ್ಬೆನ್ಸ್ ಆಗದೆ ಇರ್ತಕ್ಕಂತ ಒಂದು ಪ್ರದೇಶವನ್ನು ಉಂಟು ಮಾಡ್ಕೊಳ್ಳೋದು. ಅಂದ್ರೆ ನಮ್ಮ ಸಾಧನೆಗೆ ಯಾವ್ಯಾವ ಅಡ್ಡಿಗಳು ಬರ್ತಾವೋ ಅದನ್ನೆಲ್ಲ ದೂರ. ಅದಕ್ಕೆ ದೇಹದಲ್ಲಿ ಹೊರಗಡೆ ಎರಡು ಕಡೆ ಅಡ್ಡಿಗಳು ಬರ್ತಾ ಇರ್ತವೆ. ಒಳಗಡೆ ನಮ್ದೇ, ಅದನ್ನ ಇವಾಗ ನಮ್ಗೆ ಸ್ಥಾನ, ಅವಿರತಿ, ಆಲಸ್ಯ, ಸಂಶಯ ಅಂತಕ್ಕಂಥ ಇವನ್ನೆಲ್ಲ ನಿವಾರಣೆ ಮಾಡ್ಕೊಳ್ತಕ್ಕಂಥದ್ದನ್ನೇ ವೈರಾಗ್ಯ ಅಂತ ಕರೀತಾರೆ. ಅಭ್ಯಾಸ ವೈರಾಗ್ಯಾಭ್ಯಾಂ ತನ್ನಿರೋಧ ಅಂತ ಸೂತ್ರ ಹೇಳುತ್ತೆ. ಸೊ ಹೀಗಾಗಿ ನಾನು ಎಷ್ಟುವರೆಗೂ ನಾವು ವಿಚಾರ ಮಾಡಿದ್ದು ಗೊತ್ತಿಲ್ಲ ಇದ್ರ ಬಗ್ಗೆ. ಕೆಲವು ವಿಚಾರಗಳನ್ನ ತಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ PMC ಚಾನೆಲ್ ಅವ್ರಿಗೆ, ಆಮೇಲೆ ಎಲ್ಲ ಸಾಧಕ ಬಂಧುಗಳಿಗೆ ನನ್ನ ಸಾದರ ಪ್ರಣಾಮಗಳು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.